ನನ್ನ ಹೆಸರು ದೀಕ್ಷಾ. ನಾನು ನನ್ನ ತಂದೆ ತಾಯಿಗೆ ಒಬ್ಬಳೇ ಮಗಳು. ನಾವು ನಮ್ಮ ಮನೆಯಿಂದ ಯಾವುದೇ ಕಾರ್ಯಕ್ರಮಗಳಿಗೆ ಹೋದರೂ ಅಲ್ಲಿ ಭಾಗ್ಯ ಆಂಟಿಯ ಮಗ ಡಾಕ್ಟರ್ ರಿಷಿ ಬಗ್ಗೆನೇ ಎಲ್ಲರೂ ಮಾತನಾಡುತ್ತಿದ್ದರು. ನಮ್ಮ ಕುಟುಂಬದ ಪ್ರತಿಯೊಬ್ಬ ಮಹಿಳೆಯು ರಿಷಿ ಡಾಕ್ಟರ್ ಆಗಿದ್ದಾನೆ. ಈಗ ಅವನು ಒಳ್ಳೆಯ ಹಣವನ್ನು ಸಂಪಾದಿಸುತ್ತಿದ್ದಾನೆ. ಅವನು ನನ್ನ ಮಗಳನ್ನು ಇಷ್ಟಪಡಲಿ, ನನ್ನ ಮಗಳನ್ನು ಮದುವೆಯಾಗಲಿ ಎಂದು ಮನಸ್ಸಿನಲ್ಲಿ ಆಸೆ ಪಡುತ್ತಿದ್ದರು. ಊರಲ್ಲಿಯೂ ಸಹ ಎಲ್ಲ ಹುಡುಗಿಯರು ನಾನು ಮದುವೆಯಾದರೆ ರಿಷಿ ಅಂತ ಹುಡುಗನನ್ನು ಮದುವೆಯಾಗಬೇಕು ಎಂದು ಅವರವರಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. ಯಾವಾಗ ಡಾಕ್ಟರ್ ರಿಷಿ ರಷ್ಯಾದಿಂದ ಬಂದನೋ ಆವಾಗಿಂದ ನಮ್ಮ ರೋಡಿನ ಹುಡುಗಿಯರೆಲ್ಲ ಅವನು ನನ್ನನ್ನೇ ನೋಡಲಿ ಎಂದು ತುಂಬ ಸುಂದರವಾಗಿ ರೆಡಿಯಾಗಿ ಅವನು ನನ್ನನ್ನು ಇಷ್ಟಪಡಲಿ ಎಂದು ಅಲಂಕಾರ ಮಾಡಿಕೊಳ್ಳುತ್ತಿದ್ದರು. ರಿಷಿ ರಷ್ಯಾದಿಂದ ಬರುತ್ತಿದ್ದಾನೆ, ಅವನು ಮಾಡರ್ನ್ ಹುಡುಗಿಯರನ್ನು ಮಾತ್ರ ಇಷ್ಟಪಡುತ್ತಾನೆ ಎಂದು ಅವನ ಪರಿಚಯಸ್ಥರ ಹೆಣ್ಣು ಮಕ್ಕಳು ಪಾರ್ಲರ್ಗಳಿಗೆ ಹೋಗಿ ತಮ್ಮ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದರು. ಅವನು ಅಲ್ಲಿಂದ ಡಾಕ್ಟರ್ ಆಗಿ ಬಂದ ತಕ್ಷಣವೇ ಇಲ್ಲಿ ಒಂದು ಕ್ಲಿನಿಕ್ ಅನ್ನು ಕೂಡ ಕಟ್ಟಿಸಿ ಉದ್ಘಾಟಿಸಿದನು. ಈಗ ಇಲ್ಲಿ ತನ್ನ ಕೆಲಸವನ್ನು ಪ್ರಾರಂಭಿಸಿದನು. ಊರ ಜನ ಎಲ್ಲ ನಮ್ಮೂರಿನ ಹೆಮ್ಮೆಯ ಹುಡುಗ ಡಾಕ್ಟರ್ ರಿಷಿ ಪ್ರಸಿದ್ಧವಾಗಿದ್ದ. ಅವನ ಕ್ಲಿನಿಕ್ ಮುಂದೆ ಜನ ಸಾಲು ಸಾಲಾಗಿ ನಿಲ್ಲುತ್ತಿತ್ತು. ಡಾಕ್ಟರ್ ಎಷ್ಟು ಸಂಪಾದಿಸುತ್ತಿದ್ದರು ಎಂದರೆ ಅದನ್ನು ಊಹಿಸಲು ಸಾಧ್ಯವಿರಲಿಲ್ಲ. ನಾನು ರಿಷಿ ಡಾಕ್ಟರ್ ದೂರದ ಸಂಬಂಧಿಯಾಗಿದ್ದೆ. ನಮ್ಮ ಕುಟುಂಬದಲ್ಲಿ ನಾನೊಬ್ಬಳೇ ಬಹುಶಃ ರಿಷಿಯ ಬಗ್ಗೆ ಕನಸು ಕಾಣದವಳು ಎಂದುಕೊಳ್ಳುತ್ತೇನೆ. ಹಾಗಂತ ನಾನು ಅವನನ್ನ ಆಸೆ ಪಟ್ಟಿಲ್ಲ. ಅವನು ನನಗೆ ಇಷ್ಟ ಇಲ್ಲ ಅಂತ ಅಲ್ಲ, ಆದರೆ ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿತ್ತು. ಅವನು ಖಂಡಿತವಾಗಿಯೂ ನನ್ನನ್ನು ಇಷ್ಟಪಡಲು ಸಾಧ್ಯವಿಲ್ಲ ಅಂತ. ಅವನು ನನ್ನಂತಹ ಹುಡುಗಿಯನ್ನು ಅವನ ಜೀವನಕ್ಕೆ ಯೋಚಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ನಾನು ನೋಡಲು ತುಂಬಾ ಕಪ್ಪಾಗಿದ್ದೆ. ಆದರೆ ನನ್ನ ಮುಖದಲ್ಲಿ ನನ್ನ ಕಣ್ಣುಗಳು ತುಂಬಾ ಸುಂದರವಾಗಿದ್ದವು. ಎಲ್ಲರೂ ನನ್ನ ಕಣ್ಣನ್ನು ನೋಡಿ ಹೊಗಳುತ್ತಿದ್ದರು. ನಾನು ತುಂಬಾ ಎತ್ತರವಾಗಿ ಇದ್ದೆ. ನನ್ನ ಬಾಡಿ ಶೇಪ್ ಕೂಡ ಚೆನ್ನಾಗಿಯೇ ಇತ್ತು. ಆದರೆ ನನ್ನ ಕಪ್ಪು ಬಣ್ಣ ಮಾತ್ರ ನನ್ನ ಸೌಂದರ್ಯವನ್ನು ಹಾಳು ಮಾಡುತ್ತಿತ್ತು ಎಂದು ನನಗೆ ಅನಿಸುತ್ತಿತ್ತು. ಅಲ್ಲದೆ ನಮ್ಮ ಕುಟುಂಬದಲ್ಲಿ ಇಷ್ಟೊಂದು ಸುಂದರವಾಗಿರುವ ಹುಡುಗಿಯರನ್ನು ಬಿಟ್ಟು ಅವನು ನನ್ನನ್ನು ಯಾಕೆ ಮದುವೆಯಾಗುತ್ತಾನೆ ಎಂದು ನಾನು ಅಂದುಕೊಳ್ಳುತ್ತಿದ್ದೆ. ಇದು ಸಾಧ್ಯವಿಲ್ಲದ ಮಾತು. ಅದಕ್ಕೋಸ್ಕರ ನಾನು ಸುಮ್ಮನೆ ಯಾಕೆ ಯೋಚಿಸಿ ನನ್ನ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಕು. ಋಷಿ ಆಕಾಶದಲ್ಲಿರುವ ನಕ್ಷತ್ರ, ಅದನ್ನು ನಾನು ದೂರದಿಂದ ನೋಡಿ ಸಂತೋಷ ಪಡಬೇಕೇ ಹೊರತು ಮುಟ್ಟುವ ಆಸೆ ಮಾಡಬಾರದು ಎಂದು ನಾನು ಅಂದುಕೊಂಡಿದ್ದೆ. ನಮ್ಮ ಕುಟುಂಬದಲ್ಲಿ ನನಗಿಂತ ಹೆಚ್ಚು ಓದಿದ ಹುಡುಗಿಯರು ಇದ್ದರು, ಶ್ರೀಮಂತರು ಇದ್ದರು. ನಾವು ಸಾಮಾನ್ಯ ಮಧ್ಯಮ ವರ್ಗದವರು ಆಗಿದ್ದೆವು. ಆದರೆ ಅಷ್ಟೊಂದು ಬಡತನವೂ ಇರಲಿಲ್ಲ. ಒಂದು ದಿನ ನನ್ನ ಆರೋಗ್ಯ ತುಂಬ ಹದಗೆಟ್ಟಿತು. ನಾನು ಇದ್ದಕ್ಕಿದ್ದಂತೆ ಸುಸ್ತಾಗಿ ಕೆಳಗೆ ಬಿದ್ದು ಬಿಟ್ಟೆ. ಆಗ ನನ್ನ ಅಮ್ಮ ಹೇಳಿದಳು, ಬಹುಶಃ ನಿನಗೆ ಮತ್ತೆ ಲೋ BP ಆಗಿರಬೇಕು ಎಂದು ನನ್ನನ್ನು ಮೇಲಕ್ಕೆ ಎತ್ತಿ ಮಲಗಿಸಿ ನೀರು ಕುಡಿಸಿದರು. ಆಗ ನಾನು ಅಮ್ಮನಿಗೆ ಕೇಳಿದೆ, ಅಮ್ಮ, ನನಗೆ ಏನಾಗಿದೆ? ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಎಂದು ಕೇಳಿದೆ. ಆಗ ನನ್ನ ಅಮ್ಮ ನನ್ನನ್ನು ಕ್ಲಿನಿಕ್ಗೆ ಕರೆದುಕೊಂಡು ಹೋದರು. ನಾನು ಅಲ್ಲಿಗೆ ಹೋಗಲು ಸ್ವಲ್ಪ ನಿರಾಕರಿಸಿದೆ. ಯಾಕಂದ್ರೆ ಅದು ಋಷಿಯ ಕ್ಲಿನಿಕ್ ಆಗಿತ್ತು. ಅಮ್ಮ, ನೀವ್ಯಾಕೆ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದ್ರಿ? ನಾವು ಬೇರೆ ಕ್ಲಿನಿಕ್ಗೆ ಹೋಗೋಣ. ಈ ಕ್ಲಿನಿಕ್ನಲ್ಲಿ ತುಂಬ ದುಡ್ಡು ತೆಗೆದುಕೊಳ್ಳುತ್ತಾರೆ ಎಂದಾಗ ಅಮ್ಮ ಹೇಳಿದಳು, ಪರವಾಗಿಲ್ಲ, ನಾನು ಹಣವನ್ನು ಹೆಚ್ಚಿಗೆ ತಂದಿದ್ದೇನೆ ಎಂದಳು. ಅಮ್ಮನಿಗೆ ಆ ಋಷಿ ಒಮ್ಮೆ ನನ್ನ ಮಗಳನ್ನು ನೋಡಲಿ, ಅವನಿಗೆ ನನ್ನ ಮಗಳು ಇಷ್ಟವಾದರೂ ಆಗಬಹುದು ಎಂದು ಮನಸ್ಸಿನಲ್ಲಿ ಇತ್ತು. ಅದನ್ನು ಸಹ ನನಗೆ ಬಾಯಿ ಬಿಟ್ಟು ಹೇಳಿದಳು. ಆಗ ಅವಳ ಮಾತನ್ನು ಕೇಳಿ ನನಗೆ ತುಂಬಾ ಆಶ್ಚರ್ಯವಾಯಿತು. ತುಂಬಾ ದೂರದ ಮಾತನ್ನು ಅಮ್ಮ ಯೋಚಿಸುತ್ತಿದ್ದಾಳೆ. ಇದು ಸಾಧ್ಯವಿಲ್ಲದ ಮಾತು ಎಂದು ನಾನು ಅಂದುಕೊಂಡೆ. ಇಲ್ಲಮ್ಮ, ಬೇಡ, ನಾವು ಬೇರೆ ಕಡೆ ಹೋಗೋಣ ಎಂದು ಎಷ್ಟೇ ಹೇಳಿದರೂ ಅಮ್ಮ ಕೇಳಲಿಲ್ಲ. ಇಲ್ಲ, ನಾನು ಇಲ್ಲೇ ನಿನ್ನನ್ನು ಚೆಕಪ್ ಮಾಡಿಸುತ್ತೇನೆ ಹೇಳಿದರು. ಡಾಕ್ಟರ್ ರಿಷಿ ಅವರು ನನ್ನ ಆರೋಗ್ಯವನ್ನು ತಪಾಸಣೆ ಮಾಡಿದರು. ಆಗ ಅಮ್ಮ ಅವರು ಕೇಳದೇ ಇದ್ದರೂ ನಾನು ಯಾರು ಎಂದು ಪರಿಚಯವನ್ನು ಮಾಡಿಕೊಟ್ಟಳು. ನಾವು ನಿಮ್ಮ ತಂದೆಯ ದೂರದ ಸಂಬಂಧಿ ಎಂದಾಗ ರಿಷಿಗೆ ನೆನಪಾಗಿ, ಹೌದು ಆಂಟಿ, ನನಗೆ ಈಗ ಗೊತ್ತಾಯ್ತು, ನನಗೆಲ್ಲ ನೆನಪಿದೆ ಎಂದು ಹೇಳಿದರು. ಆಗ ಅಮ್ಮ ನನ್ನ ಕಡೆ ಕೈ ತೋರಿಸುತ್ತಾ, ಇವಳು ನನ್ನ ಮಗಳು ಎಂದು ಪರಿಚಯ ಮಾಡಿದರು. ಓ ಹೌದಾ ಎಂದು ನನ್ನ ಮುಖ ನೋಡಿ ಒಂದು ಸ್ಮೈಲ್ ಕೊಟ್ಟರು. ಇವಳಿಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಎಂದು ನನ್ನ ತಾಯಿ ಹೇಳಿದಾಗ ಡಾಕ್ಟರ್ ರಿಷಿ ನನ್ನನ್ನು ನೋಡುತ್ತಾ ಮೊದಲು ನನ್ನ ಕಣ್ಣು ಮತ್ತು ಹಾರ್ಟ್ ಬೀಟ್ ಅನ್ನು ಚೆಕ್ ಮಾಡಿದರು. ಕ್ಲಿನಿಕ್ ಹೊರಗಡೆ ಮೇನ್ ಡೋರ್ ಹತ್ತಿರಾನೆ ಮೊದಲೇ BP ಚೆಕ್ ಮಾಡಿ ಒಂದು ಸ್ಲಿಪ್ನಲ್ಲಿ ಬರೆದು ಕೊಟ್ಟಿದ್ರು. ಆದರೂ ಕೂಡ ಡಾಕ್ಟರ್ ಪುನಃ ಮತ್ತೆ ನನ್ನ BP ಚೆಕ್ ಮಾಡಿದರು. ನಾನು ಆಗ ಯೋಚಿಸಿದೆ, ಹೊರಗಡೆ ಈಗಾಗಲೇ ನನಗೆ BP ಚೆಕ್ ಮಾಡಿ ಬರೆದು ಕೊಟ್ಟಿದ್ದಾರೆ, ಯಾಕೆ ಇವರು ಮತ್ತೆ ನನ್ನ BP ಚೆಕ್ ಮಾಡ್ತಿದ್ದಾರೆ? ಮತ್ತೆ ಡಾಕ್ಟರ್ ರಿಷಿ ಅವರು ನನ್ನ BP ಚೆಕ್ ಮಾಡುತ್ತಾ ನನ್ನನ್ನು ನೋಡುತ್ತಿದ್ದರು. ನಾನು ಕೂಡ ಅವರನ್ನೇ ನೋಡುತ್ತಿದ್ದೆ. ಆಗ ಅಮ್ಮ ಏನಾಗಿದೆ ಎಂದು ಕೇಳಿದಾಗ ಅವರು ಹೇಳಿದರು, ನಿಮ್ಮ ಮಗಳಿಗೆ ರಕ್ತ ಕಡಿಮೆ ಇದೆ, ಜೊತೆಗೆ BP ಕಡಿಮೆಯಾಗಿದೆ. ಅವರಿಗೆ ತರಕಾರಿ, ಸೊಪ್ಪು, ಹಣ್ಣುಗಳನ್ನು ಚೆನ್ನಾಗಿ ಕೊಡಿ. ಮತ್ತೆ BPಗೆ ಬೇಕಾದ ಔಷಧಿಗಳನ್ನ ನಾನು ಬರೆದಿದ್ದೇನೆ ಎಂದು ಹೇಳಿದರು. ನಂತರ ನಾವು ಆ ಸ್ಲಿಪ್ನಲ್ಲಿರುವ ಔಷಧವನ್ನು ತೆಗೆದುಕೊಂಡು ಮನೆಗೆ ಬಂದೆವು. ಆದರೆ ಡಾಕ್ಟರ್ ರಿಷಿ ಅವರ ನೋಟ ನನ್ನ ರಾತ್ರಿಯೆಲ್ಲ ನಿದ್ದೆಗೆಡಿಸಿತು.
ಅವರ ನೋಟದಲ್ಲಿ ಏನೋ ಒಂದು ರಹಸ್ಯ ಅಡಗಿತ್ತು. ಆದರೂ ನನಗೊಂಥರ ಮುಜುಗರ ಆಗುತ್ತಿತ್ತು. ಆದರೆ ನಾನು ಅಧಿಸ್ಮರಣೆಯಲ್ಲಿ ಇದ್ದು ಬಿಟ್ಟೆ. 2 ದಿನ ಕಳೆದಾದ ಮೇಲೆ ರಿಷಿ ಅವರ ಮನೆಯಿಂದ ನನಗೆ ಮದುವೆಯ ಸಂಬಂಧವನ್ನು ಕೇಳಿಕೊಂಡು ಬಂದರು. ಅದನ್ನು ನೋಡಿ ನನಗೆ ಆಶ್ಚರ್ಯದ ಜೊತೆಗೆ ನನ್ನ ತಲೆಯಲ್ಲಿ 100 ಯೋಚನೆಗಳು ಬಂದವು. ಆದರೂ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಂದೇ ನೋಟದಲ್ಲಿ ನನ್ನನ್ನು ಇಷ್ಟಪಟ್ಟರೆ ಎಂದು ನಾನು ಅಂದುಕೊಂಡೆ. ಮನೆಯಲ್ಲಿ ಮದುವೆಯ ಮಾತುಕತೆಯನ್ನು ಕೂಡ ಮಾಡಿದರು. ನಂತರ ಮದುವೆ ದಿನಾಂಕವನ್ನು ಗೊತ್ತುಪಡಿಸಿ ಮದುವೆಯ ಎಲ್ಲಾ ತಯಾರಿಯನ್ನು 2 ಮನೆಯವರು ಶುರು ಇಟ್ಟುಕೊಂಡರು. ನಾನು ಒಮ್ಮೆ ಇದು ಕನಸ ಎಂದು ನನ್ನ ಕೈಯನ್ನು ನಾನೇ ಚಿವಿಟಿಕೊಂಡು ನೋಡಿದೆ. ಇದು ನಿಜವಾಗಿತ್ತು. ಅಮ್ಮ ಹೇಳುತ್ತಿದ್ದಳು, ರಿಷಿ ಹೊರದೇಶದಲ್ಲಿ ಓದಿ ಬಂದಿರುವವನು. ಅವನಿಗೆ ಅಲ್ಲಿಯ ಸ್ಟೈಲಿಶ್ ಹುಡುಗಿಯರ ಫ್ಯಾಷನ್ ಇಷ್ಟ ಆಗುವುದಿಲ್ಲ. ಅದಕ್ಕೆ ಹಳ್ಳಿಯ ಹುಡುಗಿಯರನ್ನು ಇಷ್ಟಪಡುತ್ತಾನೆ. ನಿನ್ನ ಬಣ್ಣ ಕಪ್ಪಾಗಿದ್ದರೂ ನಿನ್ನ ಒಳ್ಳೆಯತನ ಮತ್ತು ನಿನ್ನ ಮುಗ್ಧತೆಯನ್ನು ಮೆಚ್ಚಿಕೊಂಡಿದ್ದಾನೆ. ಅವನು ತುಂಬಾ ಬುದ್ಧಿವಂತ. ನೀನು ಕಪ್ಪಾಗಿದ್ದರೂ ಲಕ್ಷಣವಾಗಿರುವ ಹುಡುಗಿ. ಆದ್ದರಿಂದ ಅವನು ನಿನ್ನ ಬಣ್ಣವನ್ನು ನೋಡಲಿಲ್ಲ, ನಿನ್ನ ಒಳಗಿನ ಸೌಂದರ್ಯವನ್ನು ಅವನು ಗಮನಿಸಿದ್ದಾನೆ ಎಂದು ಹೇಳಿದರು. ನಮ್ಮ ಮದುವೆಯ ಸುದ್ದಿ ನಮ್ಮ ಎಲ್ಲಾ ಕುಟುಂಬದಲ್ಲಿ ಅತಿ ವೇಗವಾಗಿ ಹರಡಿಬಿಟ್ಟಿತ್ತು. ಅವರೆಲ್ಲರೂ ಮಾತನಾಡಿಕೊಳ್ಳುತ್ತಿದ್ದುದು, ಋಷಿ ಅವಳನ್ನು ಹೇಗೆ ಒಪ್ಪಿಕೊಂಡ? ಅವನು ಎಷ್ಟೊಂದು ಸ್ಮಾರ್ಟ್ ಆಗಿದ್ದಾನೆ. ಆದರೂ ಅಷ್ಟೊಂದು ಕಪ್ಪು ಇರುವ ಹುಡುಗಿಯನ್ನು ಮದುವೆಯಾಗುತ್ತಿದ್ದಾನೆ. ಇಷ್ಟೆಲ್ಲ ಓದಿ ಡಾಕ್ಟರ್ ಆಗಿ ಸುಂದರವಾಗಿರುವ ಹುಡುಗಿಯರನ್ನು ಬಿಟ್ಟು ಅಲ್ಪ ಸ್ವಲ್ಪ ಓದಿರುವ, ಅದರಲ್ಲೂ ಕಪ್ಪಾಗಿರೋ ಹುಡುಗಿಯನ್ನು ಅವನು ಯಾಕೆ ಆಯ್ಕೆ ಮಾಡಿಕೊಂಡ ಎಂದು ಸಂಬಂಧಿಕರೆಲ್ಲರೂ ಮಾತನಾಡುತ್ತಿದ್ದರು. ನಮ್ಮ ಮದುವೆ ಸಂಬಂಧಿಕರಿಗೆ ಯಾರಿಗೂ ಇಷ್ಟ ಇರಲಿಲ್ಲ. ಎಲ್ಲರೂ ನಮ್ಮ ಮದುವೆಯ ಬಗ್ಗೆ ಬೇಸರವನ್ನೇ ವ್ಯಕ್ತಪಡಿಸಿದ್ದರು. ಆದರೆ ನಮ್ಮ ಮನೆಯಲ್ಲಿ ಮಾತ್ರ ಸಂತೋಷದ ಅಲೆಗಳು ಎದ್ದು ತೇಲುತ್ತಿದ್ದವು. ನನ್ನ ಮನೆಯವರು ತುಂಬಾ ಸಂತೋಷವಾಗಿದ್ದರು. ನಾನು ಅದಕ್ಕಿಂತ ಹೆಚ್ಚಾಗಿ ಸಂತೋಷವಾಗಿದ್ದೆ. ಯಾಕೆಂದರೆ ರಿಷಿ ನನಗೆ ಮೆಸೇಜ್ ಮಾಡಿ ಹೇಳಿದರು, ನಾನು ನಿನ್ನನ್ನು ನೋಡಿದ ಮೊದಲ ನೋಟದಲ್ಲಿ ಪ್ರೀತಿಯ ಪ್ರಪಾತಕ್ಕೆ ಬಿದ್ದು ಬಿಟ್ಟೆ. ಅದೇ ನೋಟ ನಿನ್ನನ್ನು ಇಷ್ಟಪಡುವಂತೆ ಮಾಡಿದ್ದು. ಆ ನಿನ್ನ ಸುಂದರವಾದ ಕಣ್ಣು ನನ್ನ ಹೃದಯವನ್ನು ನಾಟಿತ್ತು. ನಾನು ಯಾವ ರೀತಿಯ ಹುಡುಗಿ ಬೇಕೆಂದು ಬಯಸುತ್ತಿದ್ದೆನೋ ಅದೇ ಹುಡುಗಿ ನನಗೆ ಇಂದು ಸಿಕ್ಕೇ ಬಿಟ್ಟಿದ್ದಾಳೆ ಎಂದು ಹೇಳಿ ಸಂತೋಷ ಪಡುತ್ತಿದ್ದರು. ಆಗ ನನಗೆ ನನ್ನ ಅಮ್ಮ ಹೇಳಿದ ಮಾತುಗಳು ನಿಜ ಎಂದು ಅನಿಸಿದವು. ಬೇರೆ ದೇಶದಲ್ಲಿ ಓದಿ ಬಂದಿದ್ದರು. ಅವನಿಗೆ ಅಲ್ಲಿಯ ಮಾಡರ್ನ್ ಹುಡುಗಿಯರು ಅಷ್ಟು ಇಷ್ಟವಾಗಲಿಲ್ಲ. ಅದಕ್ಕಾಗಿ ಅವರು ನಮ್ಮ ನಾಡಿನ ಹುಡುಗಿಯರೇ ಒಳ್ಳೆಯವರು ಎಂದು ಅಂದುಕೊಂಡಿದ್ದಾರೆ. ಇಲ್ಲಿಯ ಶಾಸ್ತ್ರ, ಸಾಂಪ್ರದಾಯಿಕ, ಸಜ್ಜನ ಸಂಸ್ಕಾರ ಇರುವ ಹುಡುಗಿಯನ್ನು ಇಷ್ಟಪಡುತ್ತಾರೆ ಎಂದು ನನಗೆ ಅನಿಸಿತು. ಮದುವೆಗೆ ಬೇಕಾದ ವಸ್ತುಗಳನ್ನೆಲ್ಲ ಖರೀದಿ ಮಾಡಲಾಗುತ್ತಿತ್ತು. ಆಗ ರಿಷಿ ಅವರ ತಾಯಿ ನಮಗೆ ಹೇಳಿದರು, ಮದುವೆಯೆಲ್ಲ ಖರ್ಚುಗಳನ್ನು ರಿಷಿ ನೋಡಿಕೊಳ್ಳುತ್ತಾನೆ. ನೀವು ಯಾವುದೇ ಖರ್ಚಿನ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಎಂದು ಹೇಳಿದರು. ಮತ್ತು ನನಗೆ ಲಕ್ಷ ಲಕ್ಷ ಬೆಲೆ ಬಾಳುವ ಬಟ್ಟೆ ಒಡವೆಗಳನ್ನು ಮದುವೆ ದಿನ ಧರಿಸಲು ಕೊಡಿಸಿದರು. ನಾನು ಮದುವೆ ದಿನ ಧರಿಸಬೇಕಾದ ಬಟ್ಟೆಗಳನ್ನು ಅವರಿಗೆ ತಿಳಿದಿರುವ ಫ್ಯಾಷನ್ ಡಿಸೈನರ್ ಮೂಲಕ ಸ್ಟಿಚ್ ಮಾಡಿಸಿಕೊಟ್ಟಿದ್ದರು. ನನಗೆ ಅಗತ್ಯವಿರುವ ಎಲ್ಲಾ ಒಡವೆಯ ವಸ್ತ್ರಗಳನ್ನು ಅವರೇ ಸೆಲೆಕ್ಟ್ ಮಾಡಿಕೊಟ್ಟಿದ್ದರು. ಅದು ಅಲ್ಲದೆ ನನ್ನ ಮನೆಯವರಿಗೆಲ್ಲ ಉಡುಗೆ ತೊಡುಗೆಗಳನ್ನು ಅವರೇ ತೆಗೆದುಕೊಟ್ಟಿದ್ದರು. ಒಟ್ಟಿನಲ್ಲಿ ಹೇಳಬೇಕೆಂದರೆ ಮದುವೆ ಎಲ್ಲಾ ಖರ್ಚುಗಳನ್ನು ಅವರೇ ನೋಡಿಕೊಂಡರು. ಇದನ್ನೆಲ್ಲ ನೋಡಿ ಸಂಬಂಧಿಕರ ಹೊಟ್ಟೆಗೆ ಬೆಂಕಿ ಬಿದ್ದಂತೆ ಆಗಿತ್ತು. ಎಲ್ಲರೂ ನಮ್ಮನ್ನು ನೋಡಿ ಹೊಟ್ಟೆ ಉರಿದುಕೊಳ್ಳುವವರು ಆಗಿದ್ದರು. ನಮ್ಮ ಮದುವೆಯ ವಿಷಯವಾಗಿ ಎಲ್ಲರೂ ಅಣಕಿನ ಮಾತುಗಳನ್ನು ಆಡುತ್ತಿದ್ದರು. ಆದರೆ ರಿಷಿಯಾಗಲಿ ತಾಯಿಯಾಗಲಿ ಅವರ ಕುಟುಂಬದವರಲ್ಲಿ ಈ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ರಿಷಿಯ ತಾಯಿ ಮತ್ತು ರಿಷಿ ಯಾರನ್ನು ಹೇಳದೆ ಕೇಳದೆ ನನ್ನನ್ನು ಇಷ್ಟಪಟ್ಟು ಮದುವೆಯಾಗಲು ಒಪ್ಪಿಕೊಂಡಿದ್ದರು. ರಿಷಿ ಏನು ಕಣ್ಣಿಲ್ಲದ ಕುರುಡನ? ಏನು ಯೋಚಿಸದೆ ಯಾರನ್ನು ಕೇಳದೆ ಆ ಹುಡುಗಿಯನ್ನು ಇಷ್ಟಪಟ್ಟಿದ್ದಾನೆ ಎಂದು ಎಲ್ಲರೂ ಅಷ್ಟೊಂದು ಹೊಟ್ಟೆ ಕಿಚ್ಚು ಪಡುವಾಗ ನನ್ನ ತಾಯಿ ಅದನ್ನು ಕ್ಯಾರೆ ಎನ್ನಲಿಲ್ಲ. ಬೇಕು ಅಂತಲೇ ಬಂದವರಿಗೆಲ್ಲ ಒಡವೆ ಬಟ್ಟೆಗಳನ್ನೆಲ್ಲ ತೋರಿಸುತ್ತಿದ್ದರು. ಇದನ್ನು ನೋಡಿದ ನಮ್ಮ ಸಂಬಂಧಿಕರು ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು. ಕೆಲವರು ಮೌನವಾಗಿರಲು ಆಗದೆ ಬಾಯಿ ಬಿಟ್ಟು ಕೇಳಿಯೇ ಬಿಟ್ಟರು. ನೀನು ಯಾವ ರೀತಿಯ ಜಾದುವನ್ನು ಮಾಡಿದೆ? ಏನಾದರೂ ಮಾಟ ಮಂತ್ರ ಮಾಡಿಸಿ ಋಷಿಯನ್ನು ಬುಟ್ಟಿಗೆ ಹಾಕಿಕೊಂಡಿದ್ದೀಯಾ ಎಂದೆಲ್ಲ ವ್ಯಂಗ್ಯವಾಗಿ ಮಾತನಾಡುತ್ತಿದ್ದರು. ಒಟ್ಟಿನಲ್ಲಿ ಜನರಿಗೆ ನನ್ನನ್ನು ಋಷಿ ಮದುವೆಯಾಗುತ್ತಿದ್ದಾನೆ ಅನ್ನುವ ವಾಸ್ತವವನ್ನು ಅರಗಿಸಿಕೊಳ್ಳಲು ಅವರಿಂದ ಸಾಧ್ಯವಾಗುತ್ತಿರಲಿಲ್ಲ. ಹಾಗೂ ಹೀಗೂ ಮದುವೆ ದಿನ ಬಂದೇ ಬಿಟ್ಟಿತು. ನಾನು ಋಷಿಯೊಂದಿಗೆ ಜೋಡಿಯಾಗಿ ನಿಂತಿದ್ದೆ. ಮಂಟಪದಲ್ಲಿ ನಾನು ಕೂತಿರಬೇಕಾದರೆ ಋಷಿಯ ಅತ್ತೆ ಮಗಳು ನನ್ನ ಬಳಿ ಬಂದು ಎಂತಹ ಮಾತನ್ನು ಹೇಳಿದಳೆಂದರೆ ಅದರಿಂದ ನನ್ನ ದುಃಖ ಹೆಚ್ಚಾಗಿ ಕಣ್ಣೀರು ಹರಿಯತೊಡಗಿತು. ಅವಳು ಅವಳದೇ ರೀತಿಯಿಂದ ನನ್ನನ್ನು ಆಡಿಕೊಂಡು ತಮಾಷೆ ಮಾಡುತ್ತಿದ್ದಳು ಮತ್ತು ಋಷಿ ಜೊತೆ ಕೇಳುತ್ತಿದ್ದಳು, ನಿನ್ನ ಇಷ್ಟದ ಗೊಂಬೆಗೆ ಏನಾಗಿದೆ? ನೀನು ಇಷ್ಟೊಂದು ಖುಷಿಯಾಗಿ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ಯಾ? ನಿನ್ನ ಟೇಸ್ಟ್ ಯಾಕೆ ಇಷ್ಟೊಂದು ಕೆಟ್ಟದಾಗಿದೆ? ಆಗ ಋಷಿ ಅವಳಿಗೆ ಏನು ಹೇಳಿದನೋ ಗೊತ್ತಿಲ್ಲ. ಅವಳು ಮಂಟಪದಿಂದ ಸೀದಾ ಎದುರಿಗಿದ್ದ ಚೇರಿನ ಮೇಲೆ ಹೋಗಿ ಕುಳಿತುಕೊಂಡಳು. ಆದರೆ ನನ್ನ ಆ ದಿನ ಮಾತ್ರ ತುಂಬ ನೋವುದಾಯಕವಾಗಿದ್ದು ನಾನು ನನ್ನ ಮುಖವನ್ನು ಋಷಿಗೆ ಹೇಗೆ ತೋರಿಸಲಿ ಎಂದು ತಲೆಯನ್ನು ಕೆಳಗೆ ಬಗ್ಗಿಸಿ ಕುಳಿತಿದ್ದೆ. ಅವಳು ಹೇಳಿದ ಮಾತಿನಿಂದ ತುಂಬ ನೊಂದುಕೊಂಡು ಯೋಚಿಸುತ್ತಿದ್ದೆ. ಅದೂ ಅಲ್ಲದೆ ನನಗೆ ಗೊತ್ತಿತ್ತು
ಎಲ್ಲರ ಮನಸ್ಸಲ್ಲಿ ಈಗ ಒಂದು ಆತಂಕದ ಪ್ರಶ್ನೆ ಎದ್ದು ಕಾಣುತ್ತಿತ್ತು. ರಿಷಿ ಯಾಕೆ ನನ್ನನ್ನು ಆಯ್ಕೆ ಮಾಡಿದ? ಬಂದ ಜನರೆಲ್ಲ ಏಕೆ ಆಶ್ಚರ್ಯಪಟ್ಟಿದ್ದರು ಎಂದು ನನಗೆ ಮಾತ್ರ ಗೊತ್ತಿತ್ತು. ರಿಷಿಗೆ ಮೊದಲ ನೋಟದಲ್ಲಿ ನನ್ನ ಜೊತೆ ಪ್ರೀತಿ ಶುರುವಾಯಿತು. ಮದುವೆ ಕಾರ್ಯಕ್ರಮ ಎಲ್ಲವೂ ಅದ್ಧೂರಿಯಾಗಿ ನಡೆಯಿತು. ಈಗ ನನ್ನನ್ನು ನನ್ನ ತವರು ಮನೆಯವರು ಬೀಳ್ಕೊಡುವ ಸಮಯವಾಗಿತ್ತು. ಅಪ್ಪ ಅಮ್ಮನಿಗೆ ಮನೆಯವರಿಗೆಲ್ಲ ನಾನು ನಮಸ್ಕರಿಸಿ ವಿದಾಯ ಹೇಳಿ ರಿಷಿ ಜೊತೆ ಅವರ ದೊಡ್ಡದಾದ ಬಂಗಲೆಗೆ ಕಾಲಿಟ್ಟೆ. ಆ ಮನೆ ಸಾಧಾರಣವಾಗಿರಲಿಲ್ಲ. ಆ ಮನೆಯನ್ನು ನೋಡುತ್ತಿರುವಾಗ ನನಗೆ ಅನಿಸುತ್ತಿತ್ತು ರಿಷಿ ಕೋಟಿ ಕೋಟಿ ಸಂಪಾದನೆ ಮಾಡುತ್ತಾನೆ ಎಂದು. ಆಗ ನಾನು ಯೋಚಿಸುತ್ತಿದ್ದೆ, ಡಾಕ್ಟರ್ಗಳಿಗೆ ಇಷ್ಟೊಂದು ಸಂಪಾದನೆ ಬರುತ್ತಾ? ಡಾಕ್ಟರ್ಗಳೆಲ್ಲ ಈ ರೀತಿಯ ಜೀವನ ಶೈಲಿಯನ್ನು ಅನುಭವಿಸುತ್ತಾರಾ ಅಥವಾ ಬಡವರ ರಕ್ತವನ್ನು ಹೀರಿ ತಮ್ಮ ಎಲ್ಲ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರಾ ಎಂದು ಯೋಚಿಸುತ್ತಿದ್ದೆ. ಆಗ ನನ್ನ ಅತ್ತೆ ನನ್ನನ್ನು ರಿಷಿಯ ರೂಮ್ನಲ್ಲಿ ಕರೆದುಕೊಂಡು ಹೋಗಿ ಕೂರಿಸಿದರು. ಆದರೆ ನನಗೆ ರಿಷಿಯ ಅತ್ತೆ ಮಗಳು ಹೇಳಿದ ಮಾತು ಮನಸ್ಸಿನಿಂದ ಹೋಗಿರಲಿಲ್ಲ. ಕಿವಿಯಲ್ಲಿ ಈಗಲೂ ಆ ಶಬ್ದ ಕೇಳಿಸುತ್ತಾ ಇರುವ ಹಾಗೆ ಅನುಭವವಾಗುತ್ತಿತ್ತು. ಆ ಮಾತುಗಳು ನನ್ನನ್ನು ಮೈಯೆಲ್ಲ ಉರಿಯುವಂತೆ ಮಾಡುತ್ತಿತ್ತು. ನಾನು ಕುಳಿತಿದ್ದ ರೂಮಿನಲ್ಲಿ AC ಆನ್ ಆಗಿದ್ದರೂ ನಾನು ಮಾತ್ರ ಒಳಗೊಳಗೆ ಬೆವರುತ್ತಿದ್ದೆ. ನಂತರ ನನ್ನನ್ನು ನಾನೇ ಸಮಾಧಾನ ಮಾಡಿಕೊಂಡು, ದೇವರೇ, ನೀನು ನನ್ನ ಹಣೆಬರಹವನ್ನು ಎಷ್ಟು ಚೆನ್ನಾಗಿ ಬರೆದಿದ್ದೀಯಾ ಎಂದು ದೇವರನ್ನು ಪ್ರಾರ್ಥಿಸಿದೆ. ನೀನು ನನಗೆ ರಿಷಿಯಂತಹ ಗಂಡನನ್ನು ಕೊಟ್ಟಿದ್ದೀಯಾ, ಆದರೆ ನನ್ನ ಈ ಕಪ್ಪು ಬಣ್ಣ ನನ್ನ ಆ ಸಂತೋಷವನ್ನೆಲ್ಲ ಹಾಳು ಮಾಡುತ್ತಿದೆ ಎಂದು ಹೇಳುತ್ತಿರುವಾಗ ರಿಷಿ ಆಗ ರೂಮಿನ ಒಳಗಡೆ ಬಂದರು. ಅವರು ನನ್ನ ಚಿಂತೆಯ ಮುಖವನ್ನು ನೋಡಿ ನನ್ನ ಮನಸ್ಸಿನಲ್ಲಿದ್ದ ನೋವನ್ನೆಲ್ಲ ಅರ್ಥ ಮಾಡಿಕೊಂಡಿದ್ದರು. ದೀಕ್ಷಾ, ನೀನು ಏನು ಯೋಚನೆ ಮಾಡ್ತಿದ್ದೀಯಾ? ನನ್ನ ಅತ್ತೆ ಮಗಳು ಹೇಳಿದ್ದನ್ನು ನೆನೆಸಿಕೊಂಡು ಕೊರಗ್ತಿದ್ಯಾ ಎಂದು ರಿಷಿ ನನ್ನನ್ನು ಕೇಳಿದಾಗ ನಾನು ಅವರ ಮುಖವನ್ನು ನೋಡಿದೆ. ಆಗ ಅವರು, ಪ್ರೀತಿ ಅಂದರೆ ಇದೇ ಅಲ್ವಾ? ಪ್ರಿಯತಮೆಯ ಮನಸ್ಸಿನಾಲದ ಭಾವನೆಗಳು ನಿಜವಾಗಿ ಅವಳನ್ನು ಪ್ರೀತಿ ಮಾಡುವವರಿಗೆ ಅರ್ಥವಾಗುತ್ತೆ. ನನಗೆ ಹೇಗೆ ಗೊತ್ತು ನೀನು ಏನು ಚಿಂತೆ ಮಾಡುತ್ತಿರುವ ವಿಷಯ ಅಂತ ಯೋಚನೆ ಮಾಡ್ತಿದ್ದೀಯಾ? ಈಗ ಹೇಳಿದ್ನಲ್ಲ, ಅದನ್ನೇ ಪ್ರೀತಿ ಅಂತ ಹೇಳೋದು. ರಿಷಿಯ ಆ ಮಾತಿನಲ್ಲಿ ಪ್ರೀತಿಯ ಸಾರ ಬೆರೆತಿತ್ತು. ಮತ್ತೆ ನನಗೆ ಇಂತಹ ಗಂಡ ಸಿಕ್ಕಿದ್ದು ನನ್ನ ಅದೃಷ್ಟ ಎಂದು ಖುಷಿಪಟ್ಟೆ. ಆಗ ಅವರು, ದೀಕ್ಷಾ, ನೀನು ಏನನ್ನು ಚಿಂತೆ ಮಾಡಬೇಡ. ನೀನು ಚಿಂತೆ ಮಾಡುತ್ತಿರುವ ಮತ್ತು ನಿನ್ನ ನೋವಿಗೆ ಕಾರಣವಾಗಿರುವ ಎಲ್ಲವನ್ನು ನಾನು ಆದಷ್ಟು ಬೇಗ ದೂರ ಮಾಡುತ್ತೇನೆ. ಆಗ ಯಾರೂ ಕೂಡ ನಿನ್ನ ಬಣ್ಣವನ್ನು ನೋಡಿ ತಮಾಷೆ ಮಾಡುವುದಿಲ್ಲ, ಆಡಿಕೊಳ್ಳುವುದಿಲ್ಲ. ಈಗ ಯಾವುದೇ ವಿಷಯದ ಬಗ್ಗೆ ನಾವು ಚಿಂತಿಸುವ ಅಗತ್ಯ ಇಲ್ಲ. ಎಲ್ಲದಕ್ಕೂ ಪರಿಹಾರವಿದೆ. ಈಗ ನಮ್ಮ ಮುಖದ ಕಾಂತಿಯನ್ನು ಮತ್ತು ಚರ್ಮದ ಬಣ್ಣವನ್ನು ಬದಲಿಸುವ ಔಷಧಿ ಬಂದಿದೆ. ನೀನು ಒಪ್ಪಿದರೆ ಮತ್ತು ನಿನಗೆ ಇಷ್ಟವಿದ್ದರೆ ಮಾತ್ರ ನಾನು ಆ ಔಷಧಿಯಿಂದ ನಿನ್ನ ಬಣ್ಣವನ್ನು ಬದಲಾಯಿಸುತ್ತೇನೆ. ನನಗೆ ನಿನ್ನ ಈ ಬಣ್ಣವೇ ತುಂಬ ಇಷ್ಟ ಆಗಿದೆ. ಆದರೆ ನಿನ್ನ ಕಣ್ಣೀರನ್ನು ನೋಡಲು ನನ್ನಿಂದ ಸಾಧ್ಯವಿಲ್ಲ. ನೀನು ಇದರ ವಿಷಯವಾಗಿ ಇನ್ನೆಂದು ನೋವು ತಿನ್ನಬಾರದು ಎನ್ನುವ ಕಾರಣಕ್ಕೆ ನಾನು ಈ ರೀತಿ ಯೋಚಿಸಿದ್ದೇನೆ. ನಿನ್ನನ್ನು ನಾನು ಬಿಳಿಯಾಗಿ ಕಾಣುವಂತೆ ಬದಲಾಯಿಸುತ್ತೇನೆ. ಎಲ್ಲ ಹುಡುಗಿಯರಿಗಿಂತ ಅಂದವಾದ ಹುಡುಗಿಯಾಗಿ ನಿನ್ನನ್ನು ಮಾರ್ಪಡಿಸುತ್ತೇನೆ. ಆಗ ನಿನ್ನ ಕಣ್ಣಲ್ಲಿ ಕಣ್ಣೀರು ಬರುವುದಿಲ್ಲ. ಅದರ ಬಗ್ಗೆ ಬೇಸರ ಪಡುವ ಹಾಗೂ ಇರುವುದಿಲ್ಲ. ನಾನು ನಿನಗೆ ಆ ಇಂಜೆಕ್ಷನನ್ನು ನೀಡುತ್ತೇನೆ ಎಂದು ಹೇಳಿದರು. ಆಗ ನಾನು ನನ್ನ ಗಂಡನ ಮುಖವನ್ನೇ ನೋಡುತ್ತಾ, ಇದು ಹೇಗೆ ಸಾಧ್ಯ? ನಾನು ನಿಜವಾಗಲೂ ಎಲ್ಲರಂತೆ ಸೌಂದರ್ಯವತಿ ಆಗುತ್ತೇನಾ? ನಾನು ಬೆಳ್ಳಗೆ ಆಗಬಹುದಾ ಎಂದು ಆಶ್ಚರ್ಯದಿಂದ ನನ್ನ ಗಂಡನನ್ನು ನೋಡುತ್ತಾ ಕೇಳಿದೆ. ಆಗ ಅವರು ಹೇಳಿದರು, ಈಗ ಕಾಲ ತುಂಬ ಬದಲಾಗಿದೆ. ಈಗ ಎಲ್ಲವೂ ಸಾಧ್ಯವಿದೆ. ಯಾವುದು ಅಸಾಧ್ಯವೆನ್ನುವುದೇ ಇಲ್ಲ. ಹಣ ಇದ್ದರೆ ಏನು ಬೇಕಾದರೂ ಮಾಡಬಹುದು. ಆದರೆ ಹೆತ್ತ ತಾಯಿ ಒಬ್ಬಳನ್ನು ಬಿಟ್ಟು ಮಿಕ್ಕಿದೆಲ್ಲವನ್ನು ಈ ಪ್ರಪಂಚದಲ್ಲಿ ಪಡೆದುಕೊಳ್ಳಬಹುದು. ಇನ್ನು ಬಣ್ಣ ಬದಲಾಯಿಸಲು ಸಾಧ್ಯವಿಲ್ಲವೇ? ನೀನು ಯಾರ ಮುಂದೆಯೂ ಕಣ್ಣೀರು ಹಾಕುವ ಸಂದರ್ಭ ಇನ್ನು ಮುಂದೆ ಬರುವುದಿಲ್ಲ. ನಾನು ನಿನಗೆ ಭಾಷೆ ಕೊಡುತ್ತೇನೆ. ನೀನು ಖಂಡಿತವಾಗಿಯೂ ಬೆಳ್ಳಗಾಗುತ್ತೀಯ. ನಿನಗೆ ನಾನು ನಾಳೆಯಿಂದಲೇ ಔಷಧಿಯನ್ನು ಇಂಜೆಕ್ಷನ್ ರೂಪದಲ್ಲಿ ಕೊಡಲು ಶುರು ಮಾಡುತ್ತೇನೆ ಎಂದು ಅವರು ಹೇಳಿದಾಗ ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ನಾನು ಆಗ ಅವರ ಮಾತು ಕೇಳಿ ಖುಷಿಯಿಂದ ತಬ್ಬಿಕೊಂಡೆ. ಆ ದಿನ ರಾತ್ರಿ ನೆಮ್ಮದಿಯಿಂದ ಕಳೆದೆ. ನಿಜವಾಗಲೂ ದೇವರು ನನಗೆ ಎಂಥ ಗಂಡನನ್ನು ನೀಡಿದ್ದಾನೆ. ಅವರ ಮಾತುಗಳನ್ನು ಕೇಳುತ್ತಿದ್ದರೆ ನಾನೆಂಥ ಅದೃಷ್ಟವಂತೆ. ಯಾವ ಜನ್ಮದ ಪುಣ್ಯದ ಫಲ ನನಗೆ ಇವರು ದೊರೆತಿರುವುದು ಎಂದು ಅಂದುಕೊಂಡೆ. ನನಗೆ ಯಾರು ಅವಮಾನ ಮಾಡಿದ್ದರೋ ಅವರ ಮುಂದೆ ನಾನು ನನ್ನ ಬಿಳಿಯ ಮುಖವನ್ನು ತೋರಿಸಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡೆ. ರಿಷಿ ನನ್ನನ್ನು ಬಹಳ ಒಳ್ಳೆಯತನದಿಂದ ತನ್ನವಲಾಗಿಸಿಕೊಂಡರು. ರಿಷಿಯನ್ನು ನಾನು ನೋಡುವಾಗ ಅವನು ಅಮೆರಿಕದಲ್ಲಿ ಓದಿ ಡಾಕ್ಟರ್ ಆಗಿ ಬಂದವನಂತೆ ಅನಿಸುತ್ತಿರಲಿಲ್ಲ. ಅವನ ಮುಖದಲ್ಲಾಗಲಿ ಅವನ ನಡತೆಯಲ್ಲಾಗಲಿ ಸ್ವಲ್ಪವೂ ಅಹಂಕಾರ ಇರಲಿಲ್ಲ. ಅವನೊಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಇದ್ದರು. ಆ ಗುಣಗಳಿಂದಲೇ ನನ್ನವರಾಗಿದ್ದರು. ನನಗೆ ಎಂದೂ ಕೂಡ ಅವರು ಭೇದ ತೋರಿಸಲಿಲ್ಲ. ರಿಷಿ ಅಂದರೆ ನನಗಾಗಿ ಹುಟ್ಟಿ ಬಂದವನೆಂದು ನನಗೆ ಅನಿಸುತ್ತಿತ್ತು. ರಿಷಿ ಹೀಗೆ ಒಂದು ದಿನ ನನ್ನಲ್ಲಿ ಹೇಳಿದ, ನಾನೀಗ ಸ್ಕಿನ್ ಡಾಕ್ಟರ್ ಬಳಿ ಮಾತನಾಡಿದ್ದೇನೆ. ಅವರು ನಾಳೆಯಿಂದಲೇ ನಿನಗೆ ಇಂಜೆಕ್ಷನ್ ಕೊಡಲು ತಿಳಿಸಿದ್ದಾರೆ. ಅದನ್ನು ನಾನು ರಾತ್ರಿ ಮಲಗುವಾಗ ಕೊಡಬೇಕಂತೆ ಎಂದು ಹೇಳಿದರು.
ನಾನು ಎಲ್ಲ ಹುಡುಗಿಯರ ಹಾಗೆ ಬೆಳ್ಳಗಾಗುತ್ತೇನೆ ಎಂಬ ಸಂತೋಷದಲ್ಲಿ ಸರಿ ಎಂದು ಒಪ್ಪಿಕೊಂಡೆ. ನಾನು ನನ್ನ ಸೌಂದರ್ಯವನ್ನು ನೋಡಿ ನನ್ನ ಗಂಡ ನನ್ನನ್ನು ಇನ್ನೂ ತುಂಬ ಪ್ರೀತಿಸಬೇಕು ಎನ್ನುವ ಕುತೂಹಲದಲ್ಲಿ ಕಾಯುತ್ತಿದ್ದೆ. ಅದರಂತೆಯೇ ಪ್ರತಿ ರಾತ್ರಿ ನನಗೆ ಒಂದು ಇಂಜೆಕ್ಷನನ್ನು ನೀಡುತ್ತಿದ್ದರು ಮತ್ತು ನನಗೆ ಹೇಳಿದರು, 1 ವಾರದಲ್ಲಿ ಇದರ ಫಲಿತಾಂಶ ಗೊತ್ತಾಗುತ್ತೆ ಎಂದು. ನಮ್ಮ ಜೋಡಿಯನ್ನು ನೋಡಿ ಎಲ್ಲರೂ ಸರಿಯಾದ ಜೋಡಿ, ಸ್ವರ್ಗದಲ್ಲಿ ಹೇಳಿ ಮಾಡಿಸಿದ ಹಾಗೆ ಇದೆ ಎಂದು ಮಾತನಾಡಿಕೊಳ್ಳಬೇಕು ಎಂದು ನಾನು ಏನೇನೋ ಆಸೆ ಪಡುತ್ತಿದ್ದೆ. ರಿಷಿ ನನ್ನನ್ನು ತಬ್ಬಿಕೊಂಡು, ಈ ರಹಸ್ಯವನ್ನು ನೀನು ಯಾರಿಗೂ ಹೇಳಬೇಡ, ಮತ್ತೆ ಇದರ ಗುಟ್ಟು ರಟ್ಟಾಗುತ್ತದೆ, ಮತ್ತೆ ಅದನ್ನು ಜನರು ಆಡಿಕೊಳ್ಳಲು ಶುರು ಮಾಡುತ್ತಾರೆ ಎಂದು ಹೇಳಿದರು. ಆಗ ನಾನು ಅವರಿಗೆ ಪ್ರಾಮಿಸ್ ಮಾಡಿ ಹೇಳಿದೆ, ನಾನು ಈ ವಿಷಯವನ್ನು ಯಾರೊಂದಿಗೂ ಹೇಳುವುದಿಲ್ಲ ಎಂದೆ. ಮರುದಿನ ರಾತ್ರಿ ನನಗೆ ಇಂಜೆಕ್ಷನನ್ನು ನೀಡಲಾಯಿತು. ಸ್ವಲ್ಪ ಹೊತ್ತಾದಾಗ ನನಗೆ ಗಾಢವಾದ ನಿದ್ರೆ ಆವರಿಸಿತು. ಬೆಳಗ್ಗೆ ಎದ್ದು ನಾನು ಕಣ್ಣು ಬಿಟ್ಟು ನೋಡಿದಾಗ ಬೆಳಗ್ಗೆ ತುಂಬ ಹೊತ್ತಾಗಿತ್ತು. ಅತ್ತೆ ನನ್ನ ಬಗ್ಗೆ ಏನೆಂದುಕೊಳ್ಳುತ್ತಾರೋ ಏನೋ ಎಂದು ತಕ್ಷಣ ಎದ್ದೆ. ಇದ್ದಕ್ಕಿದ್ದಂತೆ ನನ್ನ ಹೊಟ್ಟೆ ನೋಯಲು ಶುರುವಾಯಿತು. ಹೊಟ್ಟೆ ನೋವು ನನ್ನನ್ನು ನರಳಿಸುತ್ತಿತ್ತು. ಇದರಿಂದ ನನಗೆ ಚಿಂತೆ ಆಯಿತು. ಇದನ್ನು ನಾನು ನನ್ನ ಗಂಡನಿಗೆ ಹೇಳಿದೆ. ಅದಕ್ಕೆ ಅವರು, ನಾವು ತೆಗೆದುಕೊಳ್ಳುವ ಔಷಧಿಯಲ್ಲಿ ಒಂದಲ್ಲ ಒಂದು ರೀತಿಯ ಕೆಮಿಕಲ್ಸ್ ಇರುತ್ತೆ, ಅದು ನಮಗೆ ಸೈಡ್ ಎಫೆಕ್ಟ್ ಮಾಡುತ್ತದೆ. ಇದರಲ್ಲೂ ಏನಾದರೂ ಆ ರೀತಿ ಇರಬಹುದು. ಆದ್ದರಿಂದ ನಿನಗೆ ಸ್ವಲ್ಪ ಹೊಟ್ಟೆ ನೋವು ಕಾಣಿಸಿದೆ ಎಂದು ಹೇಳಿದರು. ನಾನು ಕೊಡುವ ಔಷಧಿಯಿಂದ ನಿನಗೆ ಸ್ವಲ್ಪ ಹೊಟ್ಟೆ ನೋವು ಬರಬಹುದು. 1 ವಾರದವರೆಗೆ ನೀನು ಇದನ್ನು ಸ್ವಲ್ಪ ಸಹಿಸಿಕೋ, ನಂತರ ಎಲ್ಲ ಸರಿಯಾಗುತ್ತೆ ಎಂದು ನನ್ನನ್ನು ಸಮಾಧಾನ ಮಾಡಿದರು. ಮತ್ತೆ ಹೇಳಿದರು, ಇದೆಲ್ಲಾನು ನಾನು ನಿನ್ನ ಇಚ್ಛೆಯಂತೆ ಮಾಡುತ್ತಿದ್ದೇನೆ. ಇದರಿಂದ ನೀನು ಆಗಾಗ ಕಣ್ಣೀರು ಹಾಕುವ ಅಗತ್ಯ ಬರುವುದಿಲ್ಲ. ಒಮ್ಮೆ ನೀನು ಯೋಚಿಸಿ ನೋಡು, ಮುಂದೆ ನಮಗೆ ಮಕ್ಕಳಾದಾಗ ಅವರು ನಿನ್ನ ಬಣ್ಣದ ಬಗ್ಗೆ ಏನಾದರೂ ಮಾತನಾಡಿದರೆ ನಿನಗೆ ಎಷ್ಟು ನೋವಾಗಬಹುದು. ಅದರಿಂದ ಈ ನೋವನ್ನು ಸ್ವಲ್ಪ ಸಹಿಸಿಕೋ. ನೀನು ಎಲ್ಲರಂತೆ ಬೆಳ್ಳಗಾಗುವುದು ಮತ್ತು ಸುಂದರವಾಗಿ ಕಾಣುವುದು ಒಳ್ಳೆಯದೇ ಅಲ್ವಾ ಎಂದು ಹೇಳಿದರು. ಆಗ ನನಗೂ ನನ್ನ ಗಂಡ ಹೇಳುತ್ತಿರುವುದು ಸರಿ ಎಂದು ಅನಿಸಿತು. ಮದುವೆಯಾದ ನಂತರ ನಮಗೆ ಮಕ್ಕಳಾಗುವುದು ಸಹಜ. ಆದರೆ ಆ ಮಕ್ಕಳಿಗೆ ಬುದ್ಧಿ ಬಂದಾಗ ನಮ್ಮನ್ನು ನೋಡಿ ಬೇಸರ ಪಟ್ಟುಕೊಳ್ಳುವುದು ಅಥವಾ ಅದಕ್ಕೂ ಮಿಗಿಲಾಗಿ ಅವರ ಬಾಯಿಯಿಂದ ಏನಾದರೂ ನಮ್ಮಲ್ಲಿರುವ ವೈಫಲ್ಯತೆಯ ಬಗ್ಗೆ ಬೇಜಾರಿನ ಮಾತುಗಳನ್ನು ಕೇಳಿದಾಗ ಅವುಗಳನ್ನು ಸಹಿಸಿಕೊಳ್ಳುವ ಶಕ್ತಿ ನಮಗೆ ಇರುವುದಿಲ್ಲ. ಹೊರಗಿನ ಜನ ಏನೇ ಹೇಳಿದರೂ ನಾವು ಸಹಿಸಿಕೊಳ್ಳಬಹುದು. ಆದರೆ ನಾವು ಹೆತ್ತ ಮಕ್ಕಳೇ ನಮ್ಮನ್ನು ಆ ರೀತಿ ನೋಡಿ ಮಾತನಾಡಿದಾಗ ಅದನ್ನು ಯಾವ ತಂದೆ ತಾಯಿಯೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ನಾನು ಹೇಳ್ತಿರೋದು ಸರಿಯಾಗಿದೆ ತಾನೇ ಅಂತ ರಿಷಿ ಕೇಳಿದ್ರು. ಆಗ ನನಗೂ ಅದು ಹೌದು ಎಂದು ಅನಿಸಿತು. ಮಕ್ಕಳಿಗಾಗಿ ಮತ್ತು ನನಗಾಗಿ ನಾನು ನನ್ನ ನೋವನ್ನು ಸಹಿಸಲು ತಯಾರಾದೆ. ಅದರಂತೆ ಈ ದಿನ ರಾತ್ರಿಯೂ ಕೂಡ ನನ್ನ ಗಂಡ ನನಗೆ ಅದೇ ಇಂಜೆಕ್ಷನನ್ನು ನೀಡಿದರು. ಆಗಲೂ ನಾನು ತುಂಬ ನಿದ್ರೆಗೆ ಜಾರಿದೆ. ಮತ್ತೆ ಬೆಳಗ್ಗೆ ಎದ್ದಾಗ ಅದೇ ನೋವಿನಿಂದ ನರಳಾಡುತ್ತಿದ್ದೆ. ನಾನು ಬಯಸಿದ್ದೇನೆ ಎಂದು ನನ್ನ ಗಂಡ ನನಗೆ ಈ ಔಷಧಿಯನ್ನು ನೀಡಲು ಶುರು ಮಾಡಿದ್ದರು. ಆದರೆ ನನ್ನ ನೋವನ್ನು ನಾನು ಯಾರಲ್ಲೂ ಹೇಳುವ ಹಾಗೇ ಇರಲಿಲ್ಲ. ಇದನ್ನು ನನ್ನ ಗಂಡ ಮನೆಯವರಿಗೆ ಕಾಣದಂತೆ ಕದ್ದು ಮುಚ್ಚಿ ಮಾಡುತ್ತಿದ್ದರು. ಇದನ್ನು ಯಾರಿಗೂ ಹೇಳಬೇಡ ಎಂದು ನನ್ನ ಕಡೆಯಿಂದ ಮಾತನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದ ನಾನು ಇದನ್ನು ಹೊರಗೆ ಯಾರ ಬಳಿಯೂ ಹೇಳುವ ಹಾಗೇ ಇಲ್ಲ. ನಾನು ಇಡೀ ದಿನ ನೋವಿನಿಂದ ನರಳುತ್ತಿದ್ದೆ. ಬಾಗಿಲು ಹಾಕಿಕೊಂಡು ನನ್ನ ರೂಮಿನಲ್ಲಿಯೇ ನಾನು ಮಲಗಿದ್ದೆ. ಆ ನೋವು ನನಗೆ ಎಷ್ಟಿತ್ತೆಂದರೆ ಇನ್ನೂ ಸ್ವಲ್ಪ ಹೊತ್ತಿಗೆ ನಾನು ಬದುಕುವುದಿಲ್ಲವೇನೋ ಅನ್ನುವಷ್ಟು ನೋವಾಗುತ್ತಿತ್ತು. ನನಗೆ ಆಗ ಅನಿಸಿತು, ಇನ್ನು ಮುಂದೆ ನಿಜವಾಗಿಯೂ ನನಗೆ ಔಷಧಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ನನ್ನ ಜೀವ ಹೋದಂತಾಗುತ್ತಿದೆ ಎಂದು ಯೋಚನೆ ಮಾಡಿ ಒಂದು ದಿನ ಆ ಇಂಜೆಕ್ಷನನ್ನು ನಾನು ತೆಗೆದುಕೊಳ್ಳದಿದ್ದರೆ ಏನೂ ಆಗುವುದಿಲ್ಲ ಎಂದು, ಆದರೆ ನನ್ನ ಗಂಡನಿಗೆ ಇದರಿಂದ ಸ್ವಲ್ಪ ಬೇಸರವಾಗಬಹುದು ಎಂದು ಯೋಚನೆ ಮಾಡಿ ರಾತ್ರಿ ನನ್ನ ಗಂಡ ತಂದಿದ್ದ ಔಷಧಿ ನಮ್ಮ ರೂಮ್ನ ಟೇಬಲ್ ಮೇಲೆ ಇಟ್ಟಿದ್ದರು. ನಾನು ಅವರು ಬಾತ್ರೂಮಿಗೆ ಹೋಗುವುದನ್ನೇ ಕಾಯುತ್ತಾ ಕುಳಿತಿದ್ದೆ. ಅವರು ರಾತ್ರಿ ಮಲಗುವ ಮುಂಚೆ ಬಾತ್ರೂಮಿಗೆ ಹೋದಾಗ ನಾನು ತಕ್ಷಣ ಎದ್ದು ಟೇಬಲ್ ಮೇಲಿದ್ದ ಇಂಜೆಕ್ಷನ್ ಬದಲಿಗೆ ನೋವು ಕಡಿಮೆಯಾಗುವ ಔಷಧಿಯನ್ನು ಆ ಜಾಗದಲ್ಲಿ ಬದಲಾಯಿಸಿ ಇಟ್ಟೆ. ನಮ್ಮ ಮನೆಯಲ್ಲಿ ಪೇನ್ ಕಿಲ್ಲರ್ ಔಷಧಿಯನ್ನು ರಿಷಿ ಮನೆಯಲ್ಲಿ ಯಾರಿಗಾದರೂ ಎಮರ್ಜೆನ್ಸಿ ಸಮಯದಲ್ಲಿ ಬೇಕಾಗುತ್ತದೆ ಎಂದು ತಂದಿಟ್ಟಿದ್ದರು. ನಾನು ಅದನ್ನು ಆ ಸಮಯದಲ್ಲಿ ತೆಗೆದುಕೊಂಡು ರಿಷಿ ನನಗೆ ಬೆಳ್ಳಗಾಗಲು ಕೊಡುತ್ತಿದ್ದ ಇಂಜೆಕ್ಷನ್ ಬದಲಿಗೆ ಇದನ್ನು ಬದಲಾಯಿಸಿದೆ. ನಂತರ ನಾನು ನನ್ನ ಹಾಸಿಗೆಯ ಮೇಲೆ ಹೋಗಿ ಮಲಗಿಬಿಟ್ಟೆ. ರಿಷಿ ಬಾತ್ರೂಮಿನಿಂದ ಬಂದವರೇ ಔಷಧಿಯನ್ನು ಗಮನಿಸದೆ ನನಗೆ ಇಂಜೆಕ್ಷನ್ ನೀಡಿದರು. ನಾನು ಸ್ವಲ್ಪ ಹೊತ್ತು ಹಾಗೆಯೇ ಎಂದಿನಂತೆ ನಿದ್ದೆ ಬರುವ ಹಾಗೆ ನಾಟಕ ಮಾಡಿ ಮಲಗಿಬಿಟ್ಟೆ. ನನ್ನ ಗಂಡ ರಿಷಿ ನಾನು ಗಾಢವಾದ ನಿದ್ದೆಗೆ ಜಾರಿದ್ದೇನೆ ಎಂದು ತಿಳಿದುಕೊಂಡರು. ಸ್ವಲ್ಪ ಹೊತ್ತಿನ ನಂತರ ಅವರು ನನ್ನ ಜೊತೆ ಯಾವ ರೀತಿ ನಡೆದುಕೊಳ್ಳುತ್ತಿದ್ದರು ಮತ್ತೆ ಏನು ಮಾಡುತ್ತಿದ್ದರು ಎನ್ನುವುದನ್ನು ನಾನು ಗಮನವಿಟ್ಟು ಅವರಿಗೆ ಕಾಣದ ಹಾಗೆ ನೋಡಿದೆ. ಅದನ್ನು ನೋಡಿ ನನ್ನ ಹೃದಯ ಛಿದ್ರವಾದಂತೆ ಅನಿಸಿತು. ಆದರೆ ಈ ರೀತಿಯ ಕೆಲಸವನ್ನು ಯಾವ ಶತ್ರು ಕೂಡ ಹೆಂಡತಿಯ ಜೊತೆ ಮಾಡಲಾರ. ಅಂತಹ ಕೆಲಸವನ್ನು ನನ್ನ ಗಂಡ ರಿಷಿ ನನ್ನ ಜೊತೆ ಮಾಡುತ್ತಿದ್ದರು. ನಾನು ತಕ್ಷಣ ಎದ್ದು ಕುಳಿತುಕೊಂಡೆ. ಅವರನ್ನೇ ದಿಟ್ಟಿಸಿ ನೋಡತೊಡಗಿದೆ. ನಾನು ಎದ್ದದನ್ನು ಕಂಡು ರಿಷಿ ಒಮ್ಮೆಲೆ ಬೆಚ್ಚಿಬಿದ್ದ.
ಆಗ ಅವರು ಮಾತನಾಡಲು ಹೊರಟಾಗ ಗಾಬರಿಗೆ ತೊದಲಿಸುತ್ತಾ, ನೀನಿನ್ನು ನಿದ್ದೆ ಮಾಡಿಲ್ವಾ ಎಂದು ಕೇಳಿದರು. ನಾನು ಕೋಪದಿಂದ, ಇದೆಲ್ಲ ನನ್ನ ಜೊತೆ ಏನಾಗ್ತಿದೆ, ನೀವು ನನಗೆ ಏನು ಮಾಡ್ತಾ ಇದ್ದೀರಿ ಎಂದು ಕೇಳಿದಾಗ ಋಷಿ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳಲು ನೋಡಿದ. ಆದರೆ ನಾನು ಸುಮ್ಮನಿರುವವಳಲ್ಲ ಎಂದು ಅವನಿಗೆ ತಿಳಿದಾಗ ಎಲ್ಲ ಸತ್ಯವನ್ನು ಬಾಯಿಬಿಟ್ಟರು. ಅವರು ಹೇಳಿದ ಮಾತನ್ನು ಕೇಳಿ ನನಗೆ ಸಿಡಿಲು ಬಡಿದಂತಾಯಿತು. ಆಗ ನನಗೆ ಅರ್ಥ ಆಯಿತು, ನನ್ನ ಗಂಡ ಯಾಕೆ ವಿದ್ಯಾವಂತ, ಸುಂದರವಾದ, ಬೆಳ್ಳಗಿರುವ ಹುಡುಗಿಯರನ್ನು ಬಿಟ್ಟು ನನ್ನಂಥವಳನ್ನ ಮದುವೆಯಾಗಿದ್ದರು ಎಂದು. ಅವರು ನನ್ನ ಜೊತೆ ಏನೇ ಮಾಡಿದರೂ ನಾನು ಎಲ್ಲವನ್ನು ಸಹಿಸುತ್ತೇನೆ ಎಂದು ಅಂದುಕೊಂಡಿದ್ದರು. ಅದಕ್ಕಾಗಿ ಅವರು ಯೋಚನೆ ಮಾಡಿ ನನ್ನನ್ನು ನೋಡಿ ಮದುವೆಯಾದರು. ನಾನು ಜೋರಾಗಿ ಕಿರುಚಿ ರಂಪಾಟ ಮಾಡಿ ಎಲ್ಲರನ್ನೂ ಎಬ್ಬಿಸಿದೆ. ತಕ್ಷಣ ನನ್ನ ಮನೆಗೆ ನಾನು ಫೋನ್ ಮಾಡಿ ಎಲ್ಲವನ್ನು ತಿಳಿಸಿದೆ. ರಿಷಿ ನನ್ನನ್ನು ಎಷ್ಟೇ ಸಮಾಧಾನ ಮಾಡಲು ಪ್ರಯತ್ನಿಸಿದರೂ ನಾನು ಬಗ್ಗದ ಕಾರಣ ನನ್ನ ಬಾಯಿಗೆ ಬಟ್ಟೆಯಿಂದ ಮುಚ್ಚಲು ಪ್ರಯತ್ನಿಸಿದರು. ಆಗ ನಾನು ಸುಮ್ಮನಾಗದೆ ಅವರ ಕೈಯನ್ನೊಮ್ಮೆ ಜೋರಾಗಿ ಕಚ್ಚಿದೆ. ಎಲ್ಲರ ಮುಂದೆ ನಾನು ನನ್ನ ಗಂಡನ ಮುಖವಾಡವನ್ನು ಕಳಚಿಬಿಟ್ಟಿದ್ದೆ. ಆದರೆ ಇದಕ್ಕೆ ರಿಷಿಯ ಅಮ್ಮನು, ಅಂದರೆ ನನ್ನ ಅತ್ತೆಯು ಕಾರಣವಾಗಿದ್ದರು. ಅವರು ಕೂಡ ನನ್ನನ್ನು ಸಮಾಧಾನ ಮಾಡಲು ತುಂಬ ಹೊತ್ತು ಪ್ರಯತ್ನಪಟ್ಟರು. ಮಗನಿಗೆ ಸಪೋರ್ಟ್ ಮಾಡೋದಕ್ಕೆ ನನ್ನನ್ನು ಇಬ್ಬರು ಸೇರಿ ಬಳಸಿಕೊಂಡಿದ್ದರು. ಅಷ್ಟರಲ್ಲಿ ನನ್ನ ತಂದೆ ತಾಯಿಯು ಮನೆಗೆ ಬಂದರು. ಆಗ ರಿಷಿಯ ತಾಯಿ ನನ್ನ ತಂದೆ ತಾಯಿಯನ್ನು ಕಂಡು ಸುಮ್ಮನಾದರು. ನಾನು ನನ್ನ ತಾಯಿಗೆ ಎಲ್ಲ ಸತ್ಯವನ್ನು ಹೇಳಿದೆ. ಆದರೆ ನನ್ನ ತಾಯಿಗೆ ನನ್ನ ಮಾತನ್ನು ಕೇಳಿ ನಂಬಲು ಸಾಧ್ಯವಾಗಲಿಲ್ಲ. ಎಷ್ಟು ಸರಳವಾದ, ಸಂಸ್ಕಾರವಂತ ಸ್ವಭಾವದವನಾದ ಋಷಿ ನನ್ನ ಮಗಳೊಂದಿಗೆ ಈ ರೀತಿ ಮೋಸ ಮಾಡಿದ್ದಾನಾ ಎಂದು ಯೋಚಿಸುತ್ತಿದ್ದರು. ಆಗ ನಾನು ಅಮ್ಮನಿಗೆ ಹೇಳಿದೆ, ನಾನು ಇಲ್ಲಿ ಇನ್ನು ಒಂದು ಕ್ಷಣವೂ ಇರಲು ಇಚ್ಛಿಸುವುದಿಲ್ಲ ಎಂದು. ನಾನು ಮದುವೆಯಾದ 3 ದಿನದಲ್ಲಿ ನನ್ನ ಗಂಡನ ಮನೆಯಿಂದ ನನ್ನ ತಂದೆ ತಾಯಿಯ ಜೊತೆ ತವರು ಮನೆಗೆ ಬಂದುಬಿಟ್ಟೆ. ಈಗ ಎಲ್ಲ ಸಂಬಂಧಿಕರಿಗೂ ನಮ್ಮ ಬಗ್ಗೆ ಮಾತನಾಡಲು ಮತ್ತೊಂದು ವಿಷಯ ಸಿಕ್ಕಿದಂತಾಗಿತ್ತು. ನಾನು ನನ್ನ ತವರು ಮನೆಗೆ ಬಂದಾಗಿಂದ ಸಂಬಂಧಿಕರು ಒಬ್ಬೊಬ್ಬರು ಬಂದು ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನು ಮಾಡಿ ನಮಗೆ ಮತ್ತಷ್ಟು ನೋವು ನೀಡಲು ಬರುತ್ತಿದ್ದರು. ಎಲ್ಲರೂ ಒಂದೇ ಮಾತನ್ನು ಹೇಳುತ್ತಿದ್ದರು, ನಮಗೆ ಮದುವೆ ಸಮಯದಲ್ಲಿ ಡೌಟ್ ಬಂತು, ಅವನು ಹೇಗೆ ಈ ಹುಡುಗಿನ ಮದುವೆಯಾದ, ಇದರಲ್ಲಿ ಏನೋ ಇದೆ, ಅಷ್ಟು ಸುಂದರವಾದ, ಅಷ್ಟು ಓದ್ಕೊಂಡು ಡಾಕ್ಟರ್ ಆಗಿರೋ ಅವನು ಇಂಥ ಕಪ್ಪಾಗಿರೋ ಹುಡುಗಿನ ಹೇಗೆ ಮದುವೆ ಆಗ್ತಿದ್ದಾನೆ ಅಂತ ಕೆಲವು ಸಂಬಂಧಿಕರು ಹೇಳಿದರು. ಇನ್ನು ಕೆಲವರು ನಿಮ್ಮ ಮಗಳದೇ ತಪ್ಪು ಎಂದು ಹೇಳುತ್ತಿದ್ದರು. ಯಾಕೆಂದರೆ ಅವನ ತಾಯಿ ನಮ್ಮ ಸಂಬಂಧಿಕರ ಎಲ್ಲರ ಬಳಿ ಇಲ್ಲಸಲ್ಲದ ಆರೋಪವನ್ನು ನನ್ನ ಮೇಲೆ ಹೇಳಿಕೊಳ್ಳುತ್ತಾ ಬರುತ್ತಿದ್ದರು. ಎಲ್ಲ ಕಡೆಯೂ ನನ್ನ ಬಗ್ಗೆ ಕೆಟ್ಟದಾಗಿ ವಿಚಾರ ಹಬ್ಬಿಸಿದ್ದರು. ಈಗ ಎಲ್ಲರ ಬಾಯಲ್ಲೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತುಗಳು ಕೇಳಿಬರುತ್ತಿದ್ದವು. ಆಗ ನನಗೆ ಅನಿಸಿತು, ನನ್ನ ಹಣೆಬರಹ ತುಂಬ ಚೆನ್ನಾಗಿದೆ ಎಂದು ಖುಷಿಪಟ್ಟಿದ್ದೆ. ಆದರೆ ಈಗ ನನಗೆ ತಿಳಿಯಿತು, ನನ್ನ ಹಣೆಬರಹ ಸರಿಯಿಲ್ಲ ಎಂದು ಯೋಚಿಸುತ್ತಾ ಅಳುತ್ತಿದ್ದೆ. ಆದರೆ ನಾನು ಇದರಿಂದ ನಿರಾಸೆ ಹೊಂದಲು ಬಯಸಲಿಲ್ಲ. ಕೆಲವೊಮ್ಮೆ ಜನರ ಮಾತುಗಳಿಂದ ನನ್ನ ಮನಸ್ಸಿಗೆ ನೋವಾಗಿ ನಾನು ನಿರಾಶಲಾಗಬೇಕಾಯಿತು. ರಿಷಿಯ ಪ್ರೀತಿಯ ಮಾತುಗಳನ್ನು ನೆನೆಸಿಕೊಂಡರೆ ಕೆಟ್ಟ ಕೋಪ ಬರುತ್ತಿತ್ತು. ರಿಷಿ ಮತ್ತು ಅವನ ತಾಯಿ ನನ್ನನ್ನು ಮಾತುಗಳಿಂದ ಚುಚ್ಚಿ ಚುಚ್ಚಿ ನೋಯಿಸುತ್ತಿದ್ದರು ಮತ್ತು ನಾನು ನನ್ನ ರೂಮಿನಲ್ಲಿ ಬಂದಿಯಾಗಿ ಕುಳಿತು ಅಳುತ್ತಿದ್ದೆ. ನನಗೆ ಜನರ ಮುಂದೆ ಬಂದು ಅವರ ಮಾತುಗಳಿಗೆ ಮಾತು ಕೊಡುವ ಧೈರ್ಯ ಬರಲಿಲ್ಲ. ಆಗ ನನ್ನ ಸ್ನೇಹಿತೆ ದಿವ್ಯಾ ಮನೆಗೆ ಬಂದಳು. ನನ್ನ ಮನಸ್ಸಿನ ನೋವನ್ನೆಲ್ಲ ಅವಳ ಬಳಿ ಹೇಳಿದೆ. ಅವಳು ನನಗೆ ಸ್ವಲ್ಪ ಧೈರ್ಯ ತುಂಬಿ, ನೀನು ಹೀಗೆ ಸುಮ್ಮನೆ ಕುಳಿತುಕೊಂಡರೆ ಏನೂ ಆಗದು. ರಿಷಿ ಯಾವ ಕೆಲಸ ಮಾಡಿದ್ದಾನೋ ಅದು ಕಾನೂನಿನ ಪ್ರಕಾರ ದೊಡ್ಡ ಅಪರಾಧವಾಗಿದೆ. ದೀಕ್ಷಾ, ನೀನು ಇದರ ಬಗ್ಗೆ ಹೆದರಬೇಡ, ನಾನು ನಿನ್ನ ಜೊತೆಗೆ ಇರುತ್ತೇನೆ. ನೀನು ನಿನ್ನ ಗಂಡನ ವಿರುದ್ಧವಾಗಿ ಕಾನೂನಿನಲ್ಲಿ ಹೋರಾಡಬೇಕು ಎಂದು ನನಗೆ ಧೈರ್ಯ ತುಂಬಿದಳು. ಅಲ್ಲದೆ ಅವಳ ಪತಿಯೇ ವಕೀಲರಾಗಿದ್ದರು. ಅವರಿಬ್ಬರು ನನಗೆ ಈ ವಿಷಯದಲ್ಲಿ ಬೆನ್ನೆಲುಬಾಗಿ ನಿಂತರು. ನಂತರ ನಾನು ದಿವ್ಯಾಳ ಮಾತನ್ನು ಕೇಳಿ ಸರಿ ಎಂದು ಅವಳಿಗೆ ಒಪ್ಪಿಗೆ ಸೂಚಿಸಿದೆ. ರಿಷಿಯಂತಹ ಕೆಟ್ಟ ಮನುಷ್ಯನಿಗೆ ಖಂಡಿತವಾಗಿಯೂ ನಾವು ಒಂದು ಹೆಜ್ಜೆಯನ್ನು ಮುಂದಿಡಬೇಕು, ಅವನ ವಿರುದ್ಧ ಹೋರಾಡಬೇಕು ಎಂದು ಅನಿಸಿತು. ನನ್ನ ವಿಷಯ ನನ್ನ ತಾಯಿಗೆ ಗೊತ್ತಾದಾಗ ಇದೆಲ್ಲ ಬೇಡ ಎಂದು ನಿರಾಕರಿಸಿದ್ದರು. ನಾವು ಮರ್ಯಾದೆಯಿಂದ ಬದುಕುತ್ತಿರುವವರು, ಕೋರ್ಟು ಕಚೇರಿ ಮೆಟ್ಟಿಲು ಹತ್ತಿ ನಮ್ಮ ಮರ್ಯಾದೆಯನ್ನು ಕಳೆದುಕೊಳ್ಳುವುದು ಬೇಡ ಎಂದರು. ಶ್ರೀಮಂತರ ಮುಂದೆ ನಮ್ಮಂಥವರು ಆಟದ ಗೊಂಬೆಗಳಂತೆ ಆಗಿಬಿಡುತ್ತೇವೆ ಅಷ್ಟೇ. ಮತ್ತೆ ಇನ್ನೇನು ಮಾಡಲು ನಮ್ಮಿಂದ ಆಗದು. ಮಗಳೇ, ಇದನ್ನು ಇಲ್ಲಿಗೆ ಬಿಟ್ಟುಬಿಡು ಎಂದರು. ಆಗ ನಾನು ಕೋಪದಿಂದ ಅಮ್ಮನಿಗೆ ಹೇಳಿದೆ, ಎಲ್ಲಿಯವರೆಗೆ ನಾವು ಬೇರೆಯವರು ಮಾಡುವ ಅಪರಾಧದ ಬಗ್ಗೆ ವಿರುದ್ಧವಾಗಿ ಎದ್ದು ನಿಲ್ಲುವುದಿಲ್ಲವೋ ಅಲ್ಲಿಯ ತನಕ ಅವರು ನಮ್ಮಂಥವರನ್ನು ಬಳಸಿಕೊಂಡು ತಪ್ಪುಗಳನ್ನು ಮಾಡುತ್ತಾ ದೊಡ್ಡ ದೊಡ್ಡ ಪಾಪಗಳನ್ನು ಮಾಡುತ್ತಿರುತ್ತಾರೆ. ಆದರೆ ನಾನು ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆ ಸಿಗುವವರೆಗೂ ಹೋರಾಡುತ್ತೇನೆ. ನನಗೆ ಜನರ ಮಾತಿನ ಬಗ್ಗೆ ಈಗ ಅಂಜಿಕೆ ಇಲ್ಲ, ಹೆದರಿಕೆ ಇಲ್ಲ. ಜನ ಚೆನ್ನಾಗಿದ್ದರೂ ಮಾತನಾಡುತ್ತಾರೆ, ಚೆನ್ನಾಗಿಲ್ಲವಾದರೂ ಮಾತಾಡುತ್ತಾರೆ. ನಾನು ಅದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಾನು ರಿಷಿ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕುತ್ತೇನೆ ಎಂದು ಅಮ್ಮನಿಗೆ ಕೋಪದಿಂದ ಹೇಳಿ ನಾನು ನನ್ನ ಗೆಳತಿಯ ಜೊತೆ ಸ್ಟೇಷನ್ಗೆ ಹೋಗಿ FIR ಫೈಲ್ ಮಾಡಿಸಿದೆ. ರಿಷಿ ಮತ್ತು ರಿಷಿಯ ತಾಯಿ ಯಾವ ಕೆಲಸ ಮಾಡುವುದಕ್ಕೂ ಹಿಂದೆ ಸರಿಯುವಂತಹ ಸಾಮಾನ್ಯ ಹುಡುಗಿ ಇಷ್ಟು ದೊಡ್ಡ ಹೆಜ್ಜೆ ಇಡುತ್ತಾಳೆ ಎಂದು ಅಂದುಕೊಂಡಿರಲಿಲ್ಲ. ಈ ವಿಷಯದ ಬಗ್ಗೆ ಸಂಬಂಧಿಕರಿಗೂ ಗೊತ್ತಾಯಿತು.
ಅವರು ರಿಷಿಗೆ ಛೀ ತೂ ಎಂದು ಉಗಿಯುತ್ತಿದ್ದರು. ಕೋರ್ಟ್ ನಮಗೆ ನೀಡಿದ ತಾರೀಖಿನಂದು ನಾನು ಕೋರ್ಟ್ ಕಟಕಟ ಮೆಟ್ಟಿಲನ್ನು ಏರಿ ನಿಂತಿದ್ದೆ. ರಿಷಿ ಕೂಡ ಕೋರ್ಟಿನ ಕಟಕಟೆಯನ್ನು ನಿಂತಿದ್ದ. ಅವನು ತನ್ನ ಮುಖವನ್ನು ಯಾರಿಗೂ ತೋರಿಸಲು ಯೋಗ್ಯನಾಗಿರಲಿಲ್ಲ. ಆದರೆ ನಾನು ಅವನನ್ನು ಇಲ್ಲಿಯವರೆಗೆ ತಂದು ನಿಲ್ಲಿಸಿ ಅವನ ಗೋಮುಖ ವ್ಯಾಘ್ರಮುಖವನ್ನು ಎಲ್ಲರ ಮುಂದೆ ಪರಿಚಯಿಸಿದೆ. ರಿಷಿ ನನ್ನನ್ನು ಯಾವ ಉದ್ದೇಶಕ್ಕಾಗಿ ಮದುವೆಯಾಗಿದ್ದಾನೆ ಎಂದರೆ, ಅಮೆರಿಕದಲ್ಲಿ ಒಂದು ಮಾಡೆಲ್ ಹುಡುಗಿನ ರಿಷಿ ಮೊದಲೇ ಮದುವೆಯಾಗಿದ್ದಾನೆ. ಅವಳನ್ನು ಪ್ರೀತಿಸುತ್ತಿದ್ದಾನೆ. ಆದರೆ ಅವಳು ಅವಳ ಮಾಡೆಲ್ ಕೆರಿಯರ್ಗಾಗಿ ತನ್ನ ಫಿಟ್ನೆಸ್ ಸೌಂದರ್ಯ ಹಾಳು ಮಾಡಿಕೊಳ್ಳಲು ಇಷ್ಟಪಡುತ್ತಿರಲಿಲ್ಲ. ಅದಕ್ಕಾಗಿ ಅವಳು ಗರ್ಭ ಧರಿಸುವುದಿಲ್ಲ ಎಂದಿದ್ದಳು. ಆದರೆ ರಿಷಿಗೆ ಮಗು ಬೇಕಿತ್ತು. ಇದಕ್ಕೋಸ್ಕರ ರಿಷಿ ಅಮೆರಿಕಾದಿಂದ ತಮ್ಮ ದೇಶಕ್ಕೆ ಬಂದ. ಅವನು ಅವನ ಮೊದಲ ಹೆಂಡತಿಯಿಂದ ಮಗು ಪಡೆಯಬೇಕೆಂದು ಬಯಸಿದ್ದ. ಇದಕ್ಕೋಸ್ಕರ ಅವನು ಬೇಕು ಎಂದೇ ಕಪ್ಪು ಮೈಕಟ್ಟು ಹೊಂದಿರುವ ಮತ್ತು ನಮ್ಮ ಬಡತನವನ್ನು ನೋಡಿ ನನ್ನನ್ನು ಮದುವೆಯಾದ. ಅವನು ಅಂದುಕೊಂಡಿದ್ದ ಅವನ ಆಸ್ತಿ ಅಂತಸ್ತು ನೋಡಿ ಮತ್ತು ಸುಂದರವಾದ ಹುಡುಗ ಸಿಕ್ಕಿದ್ದಾನೆ ಎಂದು ನಾನು ಭಾವಿಸಿ ಸಂತೋಷವಾಗಿರುತ್ತೇನೆ ಎಂದು, ಅವನ ಪ್ರೀತಿಯ ಮಾತುಗಳಿಂದ ನಾನು ಅವನ ಬುಟ್ಟಿಗೆ ಬಿದ್ದಿರುತ್ತೇನೆ ಎಂದು ಅವನು ನನ್ನ ಬಗ್ಗೆ ತಿಳಿದುಕೊಂಡಿದ್ದ. ಮತ್ತು ನಾನು ಯಾವತ್ತೂ ಅವನ ಸತ್ಯವನ್ನು ಕಂಡುಹಿಡಿಯುವ ಪ್ರಯತ್ನವನ್ನು ಮಾಡುವುದಿಲ್ಲ ಎಂದು ಅವನು ಅಂದುಕೊಂಡಿದ್ದ. ಇಂತಹ ವಿಷಯದಲ್ಲಿ ಅವನು ಅಷ್ಟೇ ಚಾಣಾಕ್ಷನೂ ಆಗಿದ್ದ. ಆದರೆ ನಾನು ಆ ರಾತ್ರಿ ಇಂಜೆಕ್ಷನ್ ಅನ್ನು ಬದಲಿಸಿ ನಿದ್ದೆ ಮಾಡುತ್ತಿರುವ ಹಾಗೆ ನಾಟಕ ಮಾಡದಿದ್ದರೆ ಈ ಸತ್ಯ ನನಗೆ ತಿಳಿಯುತ್ತಿರಲಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಅವನಿಗೆ ಮಗು ಅವನ ಮೊದಲ ಹೆಂಡತಿಯಿಂದಲೇ ಪಡೆಯಬೇಕಿತ್ತು. ಆದರೆ ದೇಹ ಮಾತ್ರ ನನ್ನದು ಬೇಕಿತ್ತು. ಅವನು ಅವರಿಬ್ಬರ ಸ್ವಂತ ಮಗುವನ್ನು ನನ್ನ ಹೊಟ್ಟೆಯಲ್ಲಿ ಬೆಳೆಸಬೇಕು ಎಂದು ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡುತ್ತಾ ನನ್ನ ದೇಹದೊಳಗೆ ಅಳವಡಿಸುತ್ತಿದ್ದ. ನಾನು ಮಗುವನ್ನು 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಕಷ್ಟಪಟ್ಟು ನೋವು ತಿಂದು ಅದಕ್ಕೆ ಜನ್ಮವನ್ನು ನೀಡಿ ಇವರ ಕೈಗೆ ಸಿಕ್ಕಿದ ನಂತರ ಅದನ್ನು ತೆಗೆದುಕೊಂಡು ಗಂಡ ಹೆಂಡತಿ ಅಮೆರಿಕದಲ್ಲಿ ಸೆಟ್ಲ್ ಆಗಬೇಕು ಎಂದು ಪ್ಲಾನ್ ಮಾಡಿದ್ದ. ಯಾಕಂದ್ರೆ ಇದರಿಂದ ಅವನ ಮೊದಲ ಹೆಂಡತಿಯ ಸೌಂದರ್ಯ ಹಾಳಾಗುವುದಿಲ್ಲ, ಬೇರೆಯವರಿಂದ ಮಗುವನ್ನು ದತ್ತು ಪಡೆಯುವ ಸಂದರ್ಭ ಕೂಡ ಬರುವುದಿಲ್ಲ ಎಂದು ಇವನು ದೊಡ್ಡ ಕ್ರಿಮಿನಲ್ ಪ್ಲಾನ್ ಮಾಡಿದ್ದ. ನಾನು ಯಾವಾಗ ನನ್ನ ಅಮ್ಮನ ಜೊತೆ ಮದುವೆಗೂ ಮುಂಚೆ ರಿಷಿಯ ಕ್ಲಿನಿಕ್ಗೆ ನನ್ನ ಆರೋಗ್ಯ ತೋರಿಸಿಕೊಳ್ಳಲು ಹೋದೆನೋ, ಆ ದಿನವೇ ನನ್ನನ್ನು ನೋಡಿ ನನ್ನ ಮಗುವನ್ನು ಎತ್ತುಕೊಡಲು ಇದೇ ಹುಡುಗಿ ಸರಿಯಾದವಳು ಎಂದು ಅಂದುಕೊಂಡ. ಇದರಿಂದಾಗಿ ಅವನು ಮತ್ತೆ ಮತ್ತೆ ನನ್ನ ಬಿಪಿಯನ್ನು ಚೆಕ್ ಮಾಡುತ್ತಾ ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದ. ನಮ್ಮ ದೇಶದ ಕಾನೂನಿನಲ್ಲಿ ಬಾಡಿಗೆ ತಾಯಿ ಮೂಲಕ ಮಗುವನ್ನು ಪಡೆಯುವುದು ಅಪರಾಧವಾಗಿದೆ. ಅವರು ನನ್ನ ಸೌಂದರ್ಯದ ಕಾಂತಿಯನ್ನು ಬಣ್ಣವನ್ನು ಬದಲಾಯಿಸುವ ನೆಪದಲ್ಲಿ ನನಗೆ ನಿದ್ದೆ ಬರುವ ಇಂಜೆಕ್ಷನ್ ಅನ್ನು ನೀಡಿ ನನ್ನನ್ನು ಪ್ರಜ್ಞೆ ತಪ್ಪಿಸುತ್ತಿದ್ದ. ಮತ್ತೆ ನನ್ನನ್ನು ಚೆಕ್ ಮಾಡಿ ನೋಡುತ್ತಿದ್ದ. ನಾನು ಯಾವಾಗ ಗಾಢವಾದ ನಿದ್ದೆ ಮಾಡುತ್ತಿದ್ದೆನೋ ಆಗ ಅವನ ಕೆಲಸವನ್ನು ನನ್ನ ಮೇಲೆ ಪ್ರಯೋಗಿಸಲು ಶುರು ಮಾಡುತ್ತಿದ್ದ. ನಾನು ಇವನು ಮಾಡುತ್ತಿದ್ದ ಕೆಲಸಕ್ಕೆ ಹೊಟ್ಟೆ ನೋವು ತಾಳಲಾರದೆ ಇಂದು ಇಂಜೆಕ್ಷನ್ ತೆಗೆದುಕೊಳ್ಳುವುದು ಬೇಡವೆಂದು ಅವನಿಗೆ ತಿಳಿಯದ ಹಾಗೆ ಆ ಔಷಧಿಯನ್ನು ಬದಲಾಯಿಸಿದೆ. ಆದರೆ ನಾನು ಎಚ್ಚರವಾಗಿಯೇ ಇದ್ದೆ. ಮಲಗಿರುವ ಹಾಗೆ ನಾಟಕ ಮಾಡಿದ್ದೆ ಅಷ್ಟೇ. ಆಗ ಅವರು IVF ಮೂಲಕ ನನ್ನ ದೇಹದ ಒಳಗೆ ಇಂಪ್ಲಾಂಟ್ ಮಾಡುತ್ತಿದ್ದರು. ಅಮ್ಮ ಮಗ ಸೇರಿ ನನ್ನ ಪೂರ್ತಿ ಜೀವನವನ್ನು ನಾಶ ಮಾಡಲು ಹೊರಟಿದ್ದರು. ಒಂದು ಸಲ ನಾನು ಮಗುವನ್ನು ಎತ್ತುಕೊಟ್ಟ ನಂತರ ರಿಷಿ ನನಗೆ ಡೈವರ್ಸ್ ನೀಡಿ ಅಮೆರಿಕಕ್ಕೆ ಹೋಗಲು ಬಯಸಿದ್ದ. ಮತ್ತೆ ಹಿಂದಿರುಗಿ ಭಾರತಕ್ಕೆ ಬರುವ ಯೋಚನೆ ಅವನಲ್ಲಿ ಇರಲಿಲ್ಲ. ನಾನು ಇಲ್ಲಿ ಜೀವನ ಪೂರ್ತಿ ಕೊರಗಿ ಸಾಯಬೇಕಿತ್ತು ಎಂದು ಹೇಳಿ ನನ್ನ ಪರವಾಗಿ ವಾದ ಮಾಡಿದ ವಕೀಲರು ಅದಕ್ಕೆ ಬೇಕಾದ ಸಾಕ್ಷಿಯನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದರು. ನನಗೆ ಮೋಸ ಮಾಡಿ ನನ್ನನ್ನು ಬಳಸಿಕೊಳ್ಳುತ್ತಿದ್ದರು. ಒಂದು ವೇಳೆ ಆ ರಾತ್ರಿ ನಾನು ಇಂಜೆಕ್ಷನ್ ಬದಲಿಸದಿದ್ದರೆ ನನ್ನ ಹೊಟ್ಟೆಯಲ್ಲಿ ಮಗುವನ್ನು ಬೆಳೆಸಿ ಅದು ಅವರ ರಕ್ತ ಎಂದು ನನ್ನನ್ನು 9 ತಿಂಗಳು ಚೆನ್ನಾಗಿ ಆರೈಕೆ ಮಾಡಿ ನೋಡಿಕೊಳ್ಳುತ್ತಿದ್ದರು. ಜನಿಸಿದ ಕೂಡಲೇ ಮಗುವನ್ನು ತೆಗೆದುಕೊಂಡು ಇಲ್ಲಿಂದ ಹೊರಡಲು ಸಿದ್ಧರಾಗಿದ್ದರು. ಇದೆಲ್ಲ ಅಪರಾಧವನ್ನು ಗಮನಿಸಿದ ಕೋರ್ಟ್ ರಿಷಿ ಮತ್ತು ರಿಷಿ ತಾಯಿಗೆ ಈ ಅಪರಾಧಕ್ಕೆ ಕಾನೂನಿನಲ್ಲಿ ಯಾವ ಶಿಕ್ಷೆ ಇದೆಯೋ ಅದನ್ನು ವಿಧಿಸಲಾಯಿತು. ನಂತರ ನಾನು ರಿಷಿಯಿಂದ ವಿಚ್ಛೇದನವನ್ನು ಪಡೆದುಕೊಂಡೆ. ನಾನು ಈಗ ಒಂಟಿಯಾಗಿದ್ದು ಸತ್ಯ, ಆದರೆ ನನಗೆ ವಿಶ್ವಾಸವಿತ್ತು ದೇವರು ಒಂದಲ್ಲ ಒಂದು ದಿನ ನನ್ನ ಹಣೆಬರಹದಲ್ಲಿ ಒಳ್ಳೆಯದನ್ನು ಬರೆದಿರಬಹುದು ಎಂದು. ಈಗ ಎಲ್ಲ ಕುಟುಂಬಸ್ಥರು ರಿಷಿಯ ಸತ್ಯವನ್ನು ತಿಳಿದುಕೊಂಡು ಅವರನ್ನು ಬೈದುಕೊಳ್ಳುತ್ತಿದ್ದರು. ಅಮ್ಮ ಮಗ ಇಬ್ಬರು ಸೇರಿಕೊಂಡು ನನ್ನ ಜೀವನವನ್ನು ನಾಶ ಮಾಡಲು ಪ್ರಯತ್ನಿಸಿದ್ದರು. ಈಗ ಎಲ್ಲ ಸಂಬಂಧಿಕರು ಮಗನಿಗೆ ಬುದ್ಧಿ ಇಲ್ಲವಾದರೂ ತಾಯಿಗಾದರೂ ಬುದ್ಧಿ ಬೇಡವೇ ಎಂದು ಅವರಿಬ್ಬರನ್ನು ಬಾಯಿಗೆ ಬಂದ ಹಾಗೆ ಬೈದುಕೊಳ್ಳುತ್ತಿದ್ದರು. ಈಗ ರಿಷಿ ಅಮೆರಿಕಕ್ಕೆ ಹೋಗುವ ಬದಲು ಜೈಲಿನಲ್ಲಿ ಕಂಬಿ ಎನಿಸುತ್ತಿದ್ದಾನೆ. ಒಂದು ವಿಷಯನ ನಾನು ಜೀವನದಲ್ಲಿ ಚೆನ್ನಾಗಿ ತಿಳಿದುಕೊಂಡೆ. ಒಬ್ಬ ವ್ಯಕ್ತಿಯ ಶಿಕ್ಷಣವು ಅವನಿಗೆ ಖ್ಯಾತಿಯನ್ನು ನೀಡುವುದು ಮಾಡಿದರೆ ಹೆತ್ತವರ ಪಾಲನೆ ಪೋಷಣೆ ಸಂಸ್ಕಾರವು ಮಗುವನ್ನು ಬುದ್ಧಿವಂತನನ್ನಾಗಿ ಮಾಡುತ್ತದೆ. ಒಂದು ವೇಳೆ ನನ್ನ ಅತ್ತೆ ತನ್ನ ಮಗನಿಗೆ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಎಂದು ಕಲಿಸಿದ್ದರೆ ಇವತ್ತು ನನ್ನ ಜೀವನದಲ್ಲಿ ಅವನು ಈ ರೀತಿ ಆಟವಾಡುತ್ತಿರಲಿಲ್ಲ. ಒಂದು ವೇಳೆ ಆಟ ಆಡಿದ್ದರೂ ಅವನಿಗೆ ತಿದ್ದಿ ಬುದ್ಧಿ ಹೇಳುತ್ತಿದ್ದಳು. ಆಗ ನನ್ನ ಅಮ್ಮ ದೇವರು ದೊಡ್ಡವನು, ನನ್ನ ಮಗಳನ್ನು ಆ ದುಷ್ಟರಿಂದ ಕಾಪಾಡಿದ್ದಾನೆ ಎಂದು ದೇವರಿಗೆ ಕೃತಜ್ಞತೆಯ ಧನ್ಯವಾದ ತಿಳಿಸಿದರು. ಮತ್ತೆ ಅವರು ಕಣ್ಣೀರು ಹಾಕುತ್ತಾ ನನ್ನ ಮಗಳ ಜೀವನ ಹಾಳಾಗುವುದಕ್ಕೆ ಒಂದು ರೀತಿ ನಾನು ಕಾರಣವಾಗಿದ್ದೆ.
ಲಕ್ಷಗಟ್ಟಲೆ ಬೆಲೆ ಬಾಳುವ ಬಟ್ಟೆ, ಕೋಟಿಗಟ್ಟಲೆ ಬೆಲೆ ಬಾಳುವ ಚಿನ್ನ ಮತ್ತು ಬಂಗಲೆ, ಇದು ಯಾವುದು ಮನುಷ್ಯನಿಗೆ ನೆಮ್ಮದಿಯ ಜೀವನ ಕೊಡಲು ಸಾಧ್ಯವಿಲ್ಲ. ಹೆಚ್ಚಾಗಿ ಎಲ್ಲ ತಾಯಂದಿರು ನನ್ನ ಮಗಳಿಗೆ ವಿದ್ಯಾವಂತ, ಒಳ್ಳೆಯ ಶ್ರೀಮಂತ ಹುಡುಗ ಸಿಗಲಿ, ನನ್ನ ಮಗಳ ಬಾಳು ಚೆನ್ನಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವುದು ಸಹಜ. ಆದರೆ ಮನುಷ್ಯನ ಆಸ್ತಿ ಅಂತಸ್ತು ಅಥವಾ ತಾನು ಕಲಿತಿರುವ ಪದವಿ, ವೃತ್ತಿ ಯಾವುದು ಅಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ. ಮನುಷ್ಯರಲ್ಲಿ ಮಾನವೀಯತೆ ಅನ್ನುವುದು ಇದ್ದರೆ ಖಂಡಿತವಾಗಿಯೂ ಒಂದು ಹೆಣ್ಣು ಮಗು ಜೀವನ ಪರ್ಯಂತ ಸುಖವಾಗಿರಲು ಸಾಧ್ಯವಿರುತ್ತದೆ. ನಾನು ನನಗೆ ಆದ ಅನ್ಯಾಯವನ್ನು ಸಹಿಸಿ ಸುಮ್ಮನೆ ನನಗೆ ಗಂಡ ಬೇಡ ಎಂದು ಮನೆಯಲ್ಲಿ ಇರಬಹುದಿತ್ತು. ಆದರೆ ಸಮಾಜ ನನ್ನನ್ನು ನೋಡುವ ದೃಷ್ಟಿ ಬೇರೆಯೇ ಆಗಿರುತ್ತಿತ್ತು. ಒಂದು ಹೆಣ್ಣಿನ ಜೀವನ ಹಾಳಾದರೆ ಸಮಾಜ ಹೇಳುವ ಮಾತುಗಳೇ ಬೇರೆ ರೀತಿ ಆಗಿರುತ್ತವೆ. ಜೀವನದಲ್ಲಿ ಯಾರದೇ ತಪ್ಪು ಇದ್ದರೂ ಅದನ್ನು ಗಂಡು ತಪ್ಪು ಮಾಡಿದ್ದಾನೆ ಎಂದು ಯಾರೂ ಹೇಳೋದಿಲ್ಲ. ಅವನು ಹೇಗೇ ಇರಲಿ, ಇವಳು ಸರಿ ಮಾಡಿಕೊಂಡು ಹೋಗಬಹುದಿತ್ತಲ್ವಾ, ಇವಳೇ ಸ್ವಲ್ಪ ತಾಳ್ಮೆಯಿಂದ ಸಹಿಸಿಕೊಂಡು ಇದ್ದಿದ್ದರೆ ಏನಾಗುತ್ತಿತ್ತು, ಅವನು ಗಂಡಸು, ಒಂದು ಕಡೆ ಹೋಗ್ತಾನೆ ಬರ್ತಾನೆ, ಅದನ್ನು ನಾವು ದೊಡ್ಡ ವಿಷಯ ಮಾಡಿದರೆ ಆಗುತ್ತಾ ಎಂದು ಸಮಾಜದ ಜನ ಒಂದೊಂದಾಗಿ ಮಾತನಾಡುತ್ತಾರೆ. ಒಂದು ವೇಳೆ ಗೊತ್ತಿಲ್ಲದೆ ಎಲ್ಲ ಅಪವಾದವನ್ನು ಸಾಯುವ ತನಕ ನಾನೇ ಹೊತ್ತುಕೊಂಡಿದ್ದರೆ ಜೀವನ ಪರ್ಯಂತ ದುಃಖ ಪಡಬೇಕಾಗುತ್ತಿತ್ತು. ಅದಕ್ಕಾಗಿ ನಾನು ನನ್ನ ಗಂಡ ಮಾಡಿದ ತಪ್ಪನ್ನು ಎಲ್ಲರಿಗೂ ತಿಳಿಯಬೇಕು ಎಂದು ಅವನ ತಪ್ಪನ್ನು ಎತ್ತಿ ಹಿಡಿದು ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಬೇಕು ಎಂದು ನಾನು ಕಾನೂನು ಮುಖಾಂತರ ಈ ಹೋರಾಟ ಮಾಡಿದೆ. ಇಂತಹ ಅನ್ಯಾಯ ಮುಂದೆ ಯಾರು ಯಾರಿಗೂ ಮಾಡಬಾರದು, ಇದೊಂದು ಎಲ್ಲರಿಗೂ ಪಾಠ ಆಗಬೇಕು ಅನ್ನುವ ಉದ್ದೇಶದಿಂದ ನಾನು ಈ ರೀತಿ ಮಾಡಿದೆ. ಈ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.